ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇಲ್ಲಿ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕೇ ಆಗಿರುತ್ತೆ. ಸೊ ಇವಾಗಲೇ ಕಮೆಂಟ್ ಸೆಕ್ಷನಿಗೆ ಹೋಗ್ಬಿಟ್ಟು ನಿಮಗೆ ಯಾವ ಟಾಪಿಕ್ ಮೇಲೆ ರೀಡಿಂಗ್ ಮಾಡಬೇಕು ನೀವು ಅದನ್ನು ಡೈರೆಕ್ಟಾಗಿ ಹಾಕ್ಬೋದು. ನಾನು ಡೆಫಿನೆಟ್ಲಿ ಫಾಲೋ ಅಪ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತಾರೆ ಏನ್ರ ಬಗ್ಗೆ ವಿಡಿಯೋ ಅಂತ. ಎಸ್, ನಿಮ್ಮ ಲೈಫಲ್ಲಿ ಒಂದು ಸ್ಪೆಸಿಫಿಕ್ ಪರ್ಸನ್ ಬಂದಿರ್ತಾರೆ. ಅದು ಲವ್ವರೇ ಆಗಿರ್ಬೇಕಂತ ಇಲ್ಲ, ಬಾಯ್ ಫ್ರೆಂಡೇ ಆಗ್ಬೇಕಂತ ಇಲ್ಲ, ಗರ್ಲ್ ಫ್ರೆಂಡೇ ಆಗ್ಬೇಕಂತ ಇಲ್ಲ, ಫ್ರೆಂಡು ಆಗಿರ್ಬೋದು, ರ್ಯಾಂಡಮ್ ಆಗಿ ನಿಮ್ಮ ರೂಮ್ಮೇಟು ಆಗಿರ್ಬೋದು, ರ್ಯಾಂಡಮ್ ಆಗಿ ಈ ಪರ್ಸನ್ ನೀವು ಮೀಟ್ ಆಗ್ಬೋದು, ರ್ಯಾಂಡಮ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗ್ಬೋದು. ಬಟ್ ನಿಮಗೆ ಐಡಿಯಾ ಇರಲ್ಲ ಯಾಕೆ ಈ ಒಂದು ಪರ್ಸನ್ನ ನಾನು ಮೀಟ್ ಆದೆ, ರೀಸನ್ ಏನು, ಇವ್ರು ನನ್ನ ಲೈಫಲ್ಲಿ ಯಾವ ಥರ ಒಂದು ರೋಲ್ ಪ್ಲೇ ಮಾಡ್ತಾರೆ. ಸೊ ಈ ಎಲ್ಲ ಕ್ವೆಶನ್ಗಳಿಗೂ ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಗಾಯ್ಸ್. ಕಂಟೆಂಟಿಗೆ ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಎಟ್ ದ ಎಂಡ್ ಆಫ್ ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಬುಕ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಡೆಫಿನೆಟ್ಲಿ 2 ಆಪ್ಷನ್ಸ್ ಇರುತ್ತೆ. 2 ಆಪ್ಷನ್ಸ್ನ ಇವಾಗ ಇಮೇಜಸ್ನ ನಿಮಗೆ ಕೊಡೋ ಸಮಯ. ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ಸ್ ಆಲ್ರೆಡಿ ಬಂದಿದೆ, ರೈಟ್? ಪಾಸ್ ಮಾಡ್ಕೊಳ್ಳಿ. ಯಾವ ಒಂದು ಇಮೇಜ್ ನಿಮಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತದೆ, ಯಾವ ಒಂದು ಇಮೇಜ್ ನಿಮ್ಮ ಲೈಫ್ ಸ್ಟೈಲಿಗೆ ಮ್ಯಾಚ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತೆ, ನೀವು ಆ ಒಂದು ಗ್ರೂಪ್ನ ಅಥವಾ ಆ ಒಂದು ಇಮೇಜ್ನ ಚೂಸ್ ಮಾಡ್ಬೋದು, ರೈಟ್? ಸೊ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಕೊಟ್ಟಿದ್ದೀನಿ, ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು. ಇವಾಗ ಫಸ್ಟ್ ಆಪ್ಷನ್ ಅವ್ರಿಗೆ, ಓಕೆ, ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಈ ಒಂದು ಪರ್ಸನ್ ಯಾಕೆ ಬಂದರು, ನಿಮ್ಮ ಲೈಫಲ್ಲಿ ಬಂದಿದ್ದ ಪರ್ಪಸ್ ಏನು, ಪಾಸ್ಟ್ ಲೈಫ್ ಕನೆಕ್ಷನ್ ಏನಾದರೂ ಇದೆಯಾ, ಆ್ಯಂಡ್ ಯಾವ ಒಂದು ಲೆಸನ್ ಅವ್ರು ನಿಮಗೆ ಟೀಚ್ ಮಾಡ್ತಾರೆ ಈ ಲೈಫಲ್ಲಿ, ಅವ್ರು ಏನು ನಿಮಗೆ ಫೀಲ್ ಮಾಡ್ಕೊತಾ ಇದ್ದಾರೆ, ಈ ಒಂದು ಕನೆಕ್ಷನ್ ನಿಮಗೆ ಪಾಸಿಟಿವ್ ಆಗಿ ಎಫೆಕ್ಟ್ ಆಗುತ್ತಾ, ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತಾ, ಲಾಂಗ್ ಟರ್ಮಲ್ಲಿ ಹೇಗಿರ್ತೀರಾ ನೀವಿಬ್ರು, ಆ್ಯಂಡ್ ಫೈನಲಿ ಅಡ್ವೈಸ್ ಏನಿದೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಈ ಒಂದು ಕನೆಕ್ಷನ್ ಬಗ್ಗೆ ಅಂತ ನೋಡೋಣ. ಸೊ ಇಷ್ಟೊಂದು ಟಾಪಿಕ್ಸ್ನ ನಾವಿವತ್ತು ಕವರ್ ಮಾಡ್ತಾ ಇದ್ದೀವಿ. ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಥವಾ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಏನು ಕಮೆಂಟ್ ಹಾಕ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ, ಫಸ್ಟ್ ಬಂದ್ಬಿಟ್ಟು ನೋಡ್ಬೋದು, ಆಲ್ರೆಡಿ ಪುಲ್ ಮಾಡಿದ್ದೀನಿ ನಿಮಗೋಸ್ಕರ. ಫಸ್ಟ್ ಬಂದ್ಬಿಟ್ಟು ಈ ಪರ್ಪಸ್ ಏನು, ಯಾಕೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆದರು, ಯಾವ ಒಂದು ರೋಲ್ನ ಪ್ಲೇ ಮಾಡ್ತಾರೆ ನಿಮ್ಮ ಒಂದು ಲೈಫ್ ಜರ್ನಿಲಿ ಅಂತ. ದೇರ್ ಈಸ್ ಕ್ರಿಯೇಷನ್. ನೋಡ್ಬೋದು, ಒಬ್ಬ ಒಂದು ಮಂತ್ರವಾದಿ ಥರ ಏನೋ ಒಂದು ಮಂತ್ರ ಮಾಡಿಬಿಟ್ಟು ಸುತ್ತಮುತ್ತ ಹೊಗೆ ಹಾಕ್ತಾ ಇದ್ದಾರೆ. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ಕ್ರಿಯೇಷನ್ ಅಂದರೆ ಏನು, ಒಟ್ಟಿಗೆ ಏನೋ ಒಂದು ಕ್ರಿಯೇಟ್ ಮಾಡೋದು, ಅದು ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಒಟ್ಟಿಗೆ ಯಾವುದೋ ಒಂದು ಸ್ಪೆಸಿಫಿಕ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಪಾಸಿಬಿಲಿಟಿ ಇದೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗಿರೋ ರೀಸನ್ ಮೇನಾಗಿ ಬಂದ್ಬಿಟ್ಟು ಒಟ್ಟಿಗೆ ಏನೋ ಒಂದು ಕ್ರಿಯೇಷನ್ ಮಾಡೋದು. ಇನ್ ಕೇಸ್ ನೀವು ಆಲ್ರೆಡಿ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಪಾಸಿಬಿಲಿಟಿ ಇದೆ ಇವರು ಅವರ ಒಂದು ಐಡಿಯಾಸ್ನ ಶೇರ್ ಮಾಡ್ಕೊಳ್ಳೋದು ನಿಮ್ಮ ಜೊತೆ, ಅಥವಾ ಅವರಿಗಿರೋ ನಾಲೆಜ್, ಅವರಿಗಿರೋ ಎಕ್ಸ್ಪೀರಿಯನ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅವರು ಬೆಳೀತಾ ನೀವು ಬೆಳೆಯೋದು. ಅಂದರೆ ಒನ್ ಥಿಂಗ್ ಈಸ್ ಫಾರ್ ಶೋರ್, ನಿಮ್ಮಿಬ್ರು ಮಧ್ಯೆ ಒಂದು ವೆರಿ ಹ್ಯೂಜ್ ಅಮೌಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನೋಡ್ತಾ ಇದ್ದೀನಿ ನಾನು. ಅಂದರೆ ಇಟ್ಸ್ ವೆರಿ ರೇರ್ ಇವಾಗಿನ ಜನ್ರೇಷನಲ್ಲಿ. ಇವಾಗ ಹೆಂಗೆ ಗೊತ್ತಾ, ಇವಾಗ ಒಬ್ಬರು ಒಂದು ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ರು ಇನ್ನೊಂದು ಸೆಕ್ಷನಲ್ಲಿ ವರ್ಕ್ ಮಾಡ್ಬೋದು. ಸೊ ಅಟ್ ದ ಎಂಡ್ ಅಲ್ಟಿಮೇಟ್ಲಿ ಗೋಲ್ ಏನು, ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದು, ಒಂದೇನೋ ಒಂದನ್ನು ಅಕಾಂಪ್ಲಿಷ್ ಮಾಡೋದು. ಸೊ ಇಲ್ಲಿ ನಿಮ್ಮಿಬ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಯಾವ ಲೆವೆಲಲ್ಲಿ ಇರುತ್ತೆ ಅಂದರೆ ಈ ಪರ್ಸನ್ ನಿಮ್ಮನ್ನ ಈಸಿಯಾಗಿ ಅರ್ಥ ಮಾಡ್ಕೊತಾರೆ.
ಫಾರ್ ಅನ್ ಎಕ್ಸಾಂಪಲ್, ಯಾಕೆ ಏನು ಮಾಡಿದ್ರೆ ನಿಮಗೆ ಕಿರಿಕಿರಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನ ಅವ್ರು ಮಾಡಲ್ಲ. ವೆರಿ ಬ್ಯೂಟಿಫುಲ್ ವೇಯಲ್ಲಿ ನೀವು ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ. ವೆರಿ ಬ್ಯೂಟಿಫುಲ್ ವೇಯಲ್ಲಿ ಒಟ್ಟಿಗೆ ನೀವಿಬ್ರು ಏನೋ ಒಂದನ್ನ ಕೊಲ್ಯಾಬ್ರೇಟ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ನೀವು ಆನ್ಲೈನಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ಮೇ ಬಿ ಪಾಸಿಬಿಲಿಟಿ ಇದೆ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಇವರ ಕೆಲವೊಂದೊಂದು ಐಡಿಯಾಸು, ಇವರ ಕೆಲವೊಂದೊಂದು ಸಜೆಷನ್ಸು ಇದನ್ನ ನೀವು ತಗೊಳ್ತಾ ಹೋಗ್ತೀರಾ. ಆ್ಯಂಡ್ ತಗೊತಾ ಏನು ಅದನ್ನ ಇನ್ಕ್ಲೂಡ್ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕರಿಯರಲ್ಲಿ ಗ್ರೋತ್, ಆಲ್ರೆಡಿ ಮಾಡ್ತಿರೋ ಕೆಲಸದಲ್ಲಿ ಒಂದು ಗ್ರೋತ್, ಈ ಥರ ನೋಡ್ಕೊತಾ ಬರ್ತೀರಾ. ಮೋಸ್ಟ್ ಆಫ್ ಯು ಪೀಪಲ್ ವರ್ಕ್ ಮೇ ಬಿ ಜಾಬಲ್ಲಿ ಈ ಪರ್ಸನ್ ಮೀಟ್ ಆಗಿದ್ದೀರಾ ಅನ್ಸುತ್ತೆ. ಮೋರ್ ಓವರ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಒಂದು ಡ್ರೀಮ್ನ ಅನ್ಕೊಂಡಿದ್ರಿ, ನಾನು ಈ ಥರ ಒಂದು ಡ್ರೀಮ್ ಲೈಫ್ನ ಲೀಡ್ ಮಾಡ್ಬೇಕಂತ. ಬಟ್ ಆ ಡ್ರೀಮ್ ಲೈಫ್ನ ಲೀಡ್ ಮಾಡೋದಕ್ಕೆ ಈ ಪರ್ಸನ್ದು ಇನ್ವಾಲ್ವ್ಮೆಂಟು ಇರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ನೀವು ಅನ್ಕೊಂಡಿರ್ತೀರ ನಾನು ಆ ಒಂದು ಜಾಗಕ್ಕೆ ಟ್ರಾವೆಲ್ ಮಾಡಿಬಿಟ್ಟು ನನ್ನ ಹೋಮ್ ಟೌನ್ ಬಿಟ್ಟು ನಾನು ಆ ಜಾಗಕ್ಕೆ ಹೋಗಿ ಅಲ್ಲೊಂದು ಮನೆ, ನನ್ನದೇ ಒಂದು ಇಂಡಿಪೆಂಡೆಂಟ್ ಮನೆಯಲ್ಲಿ ಇದ್ದು ನಾನು ನನ್ನ ಕೆಲಸ ಮಾಡ್ಬೇಕಂತ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನೀವು ಅಲೋನ್ ಇರ್ತೀರಾ, ನೀವು ಅಲೋನ್ ಕೆಲಸ ಮಾಡ್ತೀರಾ ಅಥವಾ ನೀವು ಅಲೋನ್ ಇದಕ್ಕೆಲ್ಲ ಕೈ ಹಾಕ್ತೀರಾ ಅಂದ್ರೆ ಮೇ ಬಿ ಅದು ವರ್ಕೌಟ್ ಆಗಲ್ಲ ಅನ್ಸುತ್ತೆ, ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದು ಅವ್ರು ನಿಮಗೆ ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾರೆ, ರೀಲೊಕೇಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ, ನಿಮ್ಮ ಲಗೇಜಸ್ಗಳನ್ನ ಕ್ಯಾರಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ಒಂದು ಬ್ಯೂಟಿಫುಲ್ ಪ್ಲೇಸ್ನ ಸರ್ಚ್ ಮಾಡಿ ಅಲ್ಲಿ ಫೈಂಡ್ ಔಟ್ ಮಾಡಿ ಅಲ್ಲಿ ಇರೋದಕ್ಕೆ ಎಲ್ಲ ರೀತಿಯ ಫೆಸಿಲಿಟೀಸ್ ಇದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಅಂದರೆ ಸಮ್ವೇರ್ ನಿಮ್ಮ ಒಂದು ಡ್ರೀಮ್ ಲೈಫ್ನ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಈ ಪರ್ಸನ್ ಇಂದ ಅದು ನಿಮಗೆ ಇನ್ನೂ ಬೇಗ ಮ್ಯಾನಿಫೆಸ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ದಟ್ ಈಸ್ ಫಾರ್ ಶೋರ್. ಹೆಲ್ಪಿಂಗ್ ಹ್ಯಾಂಡ್ ಥರ ಇರ್ತಾರೆ ಅವರ ಒಂದು ಐಡಿಯಾಸು. ಡೆಫಿನೆಟ್ಲಿ ಇದು ಎಲ್ಲ ರೀತಿಯಲ್ಲೂ ನೀವಿಬ್ರು ಒಟ್ಟಿಗೆ ಇದ್ರೆ ಅದು ಎಮೋಷ್ನಲಿ ಸಪೋರ್ಟ್ ಆಗಿರ್ಬೋದು, ವರ್ಕ್ ವೈಸಲ್ಲಿ ಸಪೋರ್ಟ್ ಆಗಿರ್ಬೋದು, ಡೆಫಿನೆಟ್ಲಿ ನಿಮಗೆ 100% ಇವ್ರ ಕಡೆಯಿಂದ ಇರುತ್ತೆ. ಗ್ರೂಪ್ 1. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ನೀವಿಬ್ರು ಮಧ್ಯೆ ಏನಾದರೂ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆಯಾ, ಏನಾದ್ರು ಅನ್ಫಿನಿಶ್ಡ್ ಬಿಸ್ನೆಸ್ ಆ ಥರ ಏನಾದರೂ ಇದೆಯಾ ಅಂತ. ಗ್ರೂಪ್ 1 ಅವ್ರಿಗೆ ದೇರ್ ಈಸ್ 5 of Wands. 5 of Wands ಏನು ಹೇಳುತ್ತೆ ಗೊತ್ತಾ? ಒಂದು ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಫೈಟು, ನಾನು ಬರಬೇಕು, ನಾನು ಮುಂದೆ ಇರಬೇಕು, ನಾನು ಅಚೀವ್ ಮಾಡಬೇಕು, ನಾನು ಇದರಲ್ಲಿ ಮುಂದೆ ಇರಬೇಕು ಇವ್ರಿಗಿಂತ ಅನ್ನೋದು. ಮೇ ಬಿ ಪಾಸ್ಟ್ ಲೈಫಲ್ಲಿ ನೀವು ಕಂಪ್ಲೀಟ್ಲಿ ಲೈಕ್ ಕಾಂಪಿಟೇಟಿವ್ ಪೀಪಲ್ ಆಗಿದ್ರಿ ಅನ್ಸುತ್ತೆ. ಅಂದರೆ ಪಾಸ್ಟ್ ಲೈಫಲ್ಲಿ ಒಂದು ನೀವು ಏನೋ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಅವರು ಅದೇ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ರು, ನೀವು ಮಧ್ಯೆ ತುಂಬ ಕಾಂಪಿಟೇಷನ್ ಆಗ್ತಾ ಇತ್ತು, ನೀವು ಅವ್ರಿಗಿಂತ ಮುಂದೆ ನಾನು ಇರಬೇಕು ಅಂತ ಇದ್ರಿ, ಅವರು ನಿಮ್ಗಿಂತ ಮುಂದೆ ನಾನು ಇರಬೇಕು, ಒಂದೇ ಗುರಿಗೆ ನೀವಿಬ್ರು ಜಗಳ ಆಡ್ತಾ ಇದ್ರಿ ಅನ್ಸುತ್ತೆ. ನನಗ ಪವರ್ ಬೇಕು, ನನಗ ರೆಸ್ಪೆಕ್ಟ್ ಬೇಕು, ನನಗ ಲವ್ ಬೇಕು, ನನಗೆ ಆ ಶೇರ್ ಬೇಕು. ಮೇ ಬಿ ಪಾಸ್ಟ್ ಲೈಫಲ್ಲಿ ನೀವಿಬ್ರು ಒಟ್ಟಿಗೆ ಕೊಲ್ಯಾಬ್ರೇಟ್ ಮಾಡಿಕೊಂಡು, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ಐಡಿಯಾಸ್ನ ಶೇರ್ ಮಾಡಿಕೊಂಡು ವರ್ಕ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಹಿಂಜಿರುಗ್ತಾ ಇದ್ರಿ. ಮೇ ಬಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ಕಾರಣಕ್ಕೆ ನಿಮ್ಮಿಬ್ರು ಮಧ್ಯೆ ಒಂದು ಕಂಪ್ಲೀಷನ್ನೇ ಇರಲಿಲ್ಲ ಅನ್ಸುತ್ತೆ. ನಿಮ್ಮಿಬ್ರು ಮಧ್ಯೆ ಒಂದು ಹಿಡ್ದಿದ್ದ ಕೆಲಸ ಅನ್ಫಿನಿಶ್ಡ್ ಆಗಿ ಉಳ್ದೋಗಿತ್ತು ಅನ್ಸುತ್ತೆ. ಮೇ ಬಿ ಈ ಜನ್ಮದಲ್ಲಿ ಅವ್ರು ನಿಮ್ಮ ಲೈಫಿಗೆ ಬಂದಿರೋ ಕಾರಣ ಹಳೆ ಜನ್ಮದಲ್ಲಿ ಇದ್ದ ಒಂದು ಅನ್ಫಿನಿಶ್ಡ್ ಬಿಸ್ನೆಸ್, ಕಂಪ್ಲೀಟ್ ಮಾಡಕ್ ಆಗ್ದಿಲ್ದಿರೋ ಒಂದು ಕೆಲಸನ ಕಂಪ್ಲೀಟ್ ಮಾಡಿಸೋದಕ್ಕೆ, ಒಟ್ಟಿಗೆ ಸೇರಿ ಕಂಪ್ಲೀಟ್ ಮಾಡಿಸೋದಕ್ಕೆ, ಕ್ರಿಯೇಟ್ ಮಾಡಿಸೋದಕ್ಕೆ ಇವರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಓಕೆ, ಪಾಸ್ಟ್ ಲೈಫಲ್ಲಿ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯೆ ತುಂಬ ಜಗಳ ನಡೀತಾ ಇತ್ತು, ಇಬ್ರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇತ್ತು. ಅದಕ್ಕೊಂದು ಕ್ಲಾರಿಟಿನೇ ಸಿಗ್ಲಿಲ್ಲ ಅನ್ಸುತ್ತೆ ಪಾಸ್ಟ್ ಲೈಫಲ್ಲಿ. ನಮ್ಮಿಬ್ರ ಮಧ್ಯೆ ಯಾಕೆ ನಾವು ಇಷ್ಟೆಲ್ಲ ಕಚ್ಚಾಡ್ಕೊತಾ ಇದ್ದೀವಿ ಅಂತ ಕ್ಲಾರಿಟಿನೇ ಸಿಕ್ಕಿರಲಿಲ್ಲ. ಬಟ್ ಈ ಒಂದು ಲೈಫಲ್ಲಿ ಆ ಎಲ್ಲ ವಿಷಯಕ್ಕೂ ಕ್ಲಾರಿಟಿ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ವೆರಿ ಬ್ಯೂಟಿಫುಲ್. ಅವಾಗ ನೀವು ಪಾಸ್ಟ್ ಲೈಫಲ್ಲಿ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ಕೊಲಾಬ್ರೇಟ್ ಮಾಡಿಕೊಂಡು, ಒಟ್ಟಿಗೆ ಬೆಳೆಯೋಣ ಅನ್ನೋದಕ್ಕೆ ಒಪ್ಕೊತಾ ಇರಲಿಲ್ಲ. ಬಟ್ ಇವಾಗ ಅದಾಗ್ತಾ ಇದೆ. ನೀವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ವೆರಿ ಬ್ಯೂಟಿಫುಲ್ ಮೆಸೇಜ್. ಸೊ ನೆಕ್ಸ್ಟ್ ನೋಡೋಣ ಗ್ರೂಪ್ 1 ಅವ್ರಿಗೆ ಯಾವ ಒಂದು ಲೆಸನ್ ಅವ್ರು ನಿಮಗೆ ಟೀಚ್ ಮಾಡ್ತಾರೆ, ಯಾವ ಥರ ನಿಮಗೆ ಗ್ರೋತ್ಗೆ ಹೆಲ್ಪ್ ಮಾಡ್ತಾರೆ.
ಸಿಕ್ಸ್ ಆಫ್ ಸ್ವರ್ಡ್ಸ್ ಬಂದಿದೆ. ಸಿಕ್ಸ್ ಆಫ್ ಸ್ವರ್ಡ್ಸ್ ಜೊತೆಗೆ ನಿಮಗೆ ಬಂದಿದೆ ಬ್ಲೆಸ್ಡ್. ಡೆಫಿನೆಟ್ಲಿ ಮೇ ಬಿ ಗ್ರೂಪ್ 1 ಇನ್ ಕೇಸ್ ನಿಮಗೆ ಕ್ವೆಶನ್ ಇದ್ರೆ ಇವ್ರು ನನಗೆ ಒಳ್ಳೆ ರೀತಿಲಿ ಹೆಲ್ಪ್ ಮಾಡ್ತಾರಾ, ನೆಗೆಟಿವ್ ವೇಯಲ್ಲಿ ಹೆಲ್ಪ್ ಮಾಡ್ತಾರಾ, ಅಥವಾ ನೆಗೆಟಿವ್ ವೇಯಲ್ಲಿ ಇಂಪ್ಯಾಕ್ಟ್ ಮಾಡ್ತಾರಾ ಲೈಫಲ್ಲಿ, ಹಿಂಗೆಲ್ಲ ನಿಮಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಇವರಿಂದ ಯಾವುದೇ ರೀತಿಯಾಗಿ ನೆಗೆಟಿವ್ ಆಗಿ ಲೈಫ್ ಚೇಂಜ್ ಆಗಲ್ಲ. ಡೆಫಿನೆಟ್ಲಿ ಪಾಸಿಟಿವ್ ಆಗಿ ಇವರು ನಿಮ್ಮ ಲೈಫಲ್ಲಿ ಎಫೆಕ್ಟ್ ಮಾಡ್ತಾರೆ. ಸಿಕ್ಸ್ ಆಫ್ ಸ್ವರ್ಡ್ಸ್ ಅಂದರೆ ಒಂದು ಪಾಸ್ಟಲ್ ಆದ ಒಂದಷ್ಟು ಪ್ರಾಬ್ಲಮ್ಸು, ಪಾಸ್ಟಲ್ ಆದ ಒಂದಷ್ಟು ಫೇಲ್ಯೂರ್ಸು, ಪಾಸ್ಟಲ್ ಆದ ಕೆಲವೊಂದೊಂದು ಚಾಲೆಂಜಿಂಗ್ ಸಿಚುವೇಶನ್ಸು, ಅದನ್ನೆಲ್ಲ ಬಿಟ್ಟು ಮೂವ್ ಆನ್ ಆಗೋದಕ್ಕೆ ಹೆಲ್ಪ್ ಮಾಡೋದು. ಮೇ ಬಿ ಗ್ರೂಪ್ 1 ಇವಾಗ ಏನಿದ್ದೀರಾ, ಮೇ ಬಿ ಇವಾಗ ನೀವು ಏನೇ ಪ್ರೆಸೆಂಟ್ ಮೂಮೆಂಟಲ್ಲಿ ಎಷ್ಟೇ ಖುಷಿಯಾಗಿದ್ರು ಪಾಸ್ಟಲ್ಲಿ ಆದಂಥ ಕೆಲವೊಂದೊಂದು ಸಿಚುವೇಶನ್ಸು, ಕೆಲವೊಂದೊಂದು ಫೇಲ್ಯೂರ್ಸು, ಕೆಲವೊಂದೊಂದು ಕಷ್ಟಗಳು, ಇದೆಲ್ಲ ನಿಮ್ಮ ತಲೆಯಲ್ಲಿ ಇನ್ನೂ ಇದೆ. ನೀವು ಒಂದು ಪಾಯಿಂಟಲ್ಲಿ ವೀಕ್ ಆಗ್ತೀರಾ ಎಮೋಷ್ನಲಿ ಅಂದರೆ ಬಿಕಾಸ್ ಆಫ್ ಸಮಥಿಂಗ್ ವಿಚ್ ಹ್ಯಾಪನ್ಡ್ ಇನ್ ಯುವರ್ ಪಾಸ್ಟಲ್ಲಿ ಏನೋ ಒಂದು ಆಗಿರೋದಕ್ಕೆ ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಒಂದು 5% ವೀಕ್ ಆಗ್ತೀರಾ ಅವಾಗವಾಗ. ಮೇ ಬಿ ನಿಮ್ಮನ್ನ ಕಂಪ್ಲೀಟ್ಲಿ ಆ ಪಾಸ್ಟ್ ಸ್ಟ್ರಗಲ್ಸು, ಪಾಸ್ಟಲ್ಲಿ ಆದ ನೋವುಗಳು, ಅದು ಬ್ರೇಕಪ್ಪೇ ಆಗಿರ್ಬೋದು, ಫೇಲ್ಯೂರೇ ಆಗಿರ್ಬೋದು, ಚಾಲೆಂಜಿಂಗ್ ಸಿಚುವೇಶನ್ಸೇ ಆಗಿರ್ಬೋದು, ನಿಮ್ಮ ಒಂದು ಯಾವುದೋ ಕನೆಕ್ಷನಿಂದ ನೀವು ಕಷ್ಟಪಟ್ಟಿದ್ದಾಗಿರ್ಬೋದು, ಅದೆಲ್ಲದ್ರಿಂದ ಮೆಂಟಲಿ ನಿಮ್ಮನ್ನ ಬಿಟ್ಟು ಅದನ್ನ ಡಿಸ್ಕನೆಕ್ಟ್ ಮಾಡಿ ಅದನ್ನ ಮರ್ಸೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಈ ಪರ್ಸನ್. ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ನೀವು ಬ್ಲೆಸ್ಡ್ ಆಗಬೇಕು. ಬಿಕಾಸ್ ಒಂದು ಪರ್ಸ್ನಲ್ ಥೆರಪಿಸ್ಟ್ ಥರ. ಅಂದರೆ ಮೇ ಬಿ ಇವ್ರಿಗೆ ನಿಮ್ಮ ಮಾತುಗಳು ತುಂಬ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೇ ಬಿ ನೀವು ಡೈರೆಕ್ಟಾಗಿ ಏನು ಹೇಳ್ಕೊಂಡಿಲ್ಲ ಅನಿಸುತ್ತೆ ನಿಮ್ಮ ಲೈಫಲ್ಲಿ ಏನೇನು ಆಯಿತು ಅಂತ. ಬಟ್ ನಿಮ್ಮನ್ನ ನೋಡಿದ ಕೂಡಲೇ ಅಥವಾ ನಿಮ್ಮ ಜೊತೆ ಸ್ವಲ್ಪ ಕ್ಯಾಶುವಲ್ ಕಾನ್ವರ್ಸೇಷನ್ಸು, ಕ್ಯಾಶುವಲ್ ಮಾತುಕತೆ ಆಡಿದ ಕೂಡಲೇ ಮೇ ಬಿ ಅವರಿಗೆ ಕಂಪ್ಲೀಟಾಗಿ ಅರ್ಥ ಆಯಿತು, ಓಕೆ ಈ ಒಂದು ವ್ಯಕ್ತಿ ಲೈಫಲ್ಲಿ ಏನೋ ಒಂದು ನೆಗೆಟಿವ್ ಸಿಚುವೇಶನ್ ಆಗಿದೆ, ಈ ಒಂದು ವ್ಯಕ್ತಿ ಲೈಫಲ್ಲಿ ಪಾಸ್ಟಲ್ಲಿ ಏನೋ ಒಂದು ಇವರು ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾರೆ ಆ್ಯಂಡ್ ಇವ್ರು ಇನ್ನೂ ಅಲ್ಲೇ ಸ್ಟಕ್ ಆಗಿದ್ದಾರೆ, ಅದರಿಂದ ಮೂವ್ ಆನ್ ಆಗಿಲ್ಲ. ಆ ಒಂದು ಭಯ, ಆ ಒಂದು ಸಿನಾರಿಯೋ ಇನ್ನೂ ಇವ್ರ ತಲೆಯಲ್ಲಿ ಇದೆ, ಇವ್ರು ಅದನ್ನ ಮೂವ್ ಆನ್ ಆಗಿಲ್ಲ. ಸೊ ಎಲ್ಲೋ ಒಂದ್ ಕಡೆ ನಿನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಂತಾರೆ. ಮೇ ಬಿ ಇಷ್ಟು ಚೆನ್ನಾಗಿ ನಿಮ್ಮ ಫ್ಯಾಮಿಲಿಯವರೇ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ, ನಿಮ್ಮ ಕ್ಲೋಸ್ ಫ್ರೆಂಡ್ಸೇ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ, ನಿಮ್ಮ ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಂಗಿ ಅಕ್ಕ ತಮ್ಮ ಅವ್ರುಗಳೇ ಅರ್ಥ ಮಾಡ್ಕೊಂಡಿಲ್ಲ ನಿಮ್ನ. ಬಟ್ ಇವರು ನಿಮ್ನ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇವ್ರು ಅದನ್ನ ಅರ್ಥ ಮಾಡ್ಕೊಂಡು ಹೆಂಗ್ ಸಹಕರಿಸ್ಬೇಕು, ನಿಮಗೆ ಹೆಂಗ್ ಹೆಲ್ಪ್ ಮಾಡಬೇಕು, ಆ ಒಂದು ವೇಯಲ್ಲಿ ನಿಮ್ನ ಒಂದು ಬೆಟರ್ ಫ್ಯೂಚರ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಟ್ ಈಸ್ ಫಾರ್ ಶೋರ್. ಇಲ್ಲಿ ಬ್ಲೆಸ್ಡ್ ಮೆಸೇಜ್ ಬಂದಿದೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1 ಎಲ್ಲೋ ಒಂದ್ ಕಡೆ ನೀವು ಇಂಥ ಒಂದು ಪರ್ಸನ್ನ ಪಡೆಯೋದಕ್ಕೆ ಆಸ್ ಅ ಪರ್ಸನ್, ಫ್ರೆಂಡ್ ಆಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಹೆಂಗೋ ಸ್ಟ್ರೇಂಜರೇ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಇವ್ರು ಬಂದಿದ್ದಾರೆ. ಡೆಫಿನೆಟ್ಲಿ ಮೇ ಬಿ ನೀವು ಒಂಥರ ಬ್ಲೆಸ್ಡ್ ಆಗಬೇಕು ಅನ್ಸುತ್ತೆ. ಬಿಕಾಸ್ ತುಂಬ ಟೀಚ್ ಮಾಡ್ತಾರೆ ಪಾಸ್ಟನ್ನ ಹೆಂಗೆ ಬಿಟ್ಟು, ಆ ಡಿಫಿಕಲ್ಟ್ ಮೆಮೊರೀಸ್ನ ಬಿಟ್ಟು, ಪಾಸ್ಟ್ ಫೇಲ್ಯೂರ್ಸ್ಗಳನ್ನ ಬಿಟ್ಟು ಹೆಂಗೆ ಮೂವ್ ಆನ್ ಆಗಬೇಕು ಅದನ್ನು ನಿಮಗೆ ಕಲಿಸ್ಕೊಡ್ತಾರೆ. ಒಂದು ಸಪೋರ್ಟಿವ್ ಫ್ರೆಂಡ್ ಆಗಿ, ಒಂದು ಎವ್ರಿ ಮೂಮೆಂಟ್ ಸಪೋರ್ಟಿವ್ ಪರ್ಸನ್ ಆಗಿ ನಿಮ್ಮ ಲೈಫಲ್ಲಿ ಇರ್ತಾರೆ. ಒಂಥರ ಅನ್ಪೇಯ್ಡ್ ಥೆರಪಿಸ್ಟ್ ಥರ. ಇನ್ ಕೇಸ್ ನೀವು ನಿಮ್ಮ ಥೆರಪಿಸ್ಟ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ಮೇ ಬಿ ನೀವು ಇದನ್ನ ಅಬ್ಸರ್ವ್ ಮಾಡಿರ್ಬೋದು. ಗ್ರೂಪ್ 1 ಇವ್ರ ಜೊತೆ ನೀವು ಮಾತಾಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಹೀಲ್ಡ್ ಫೀಲ್ ಆಗುತ್ತೆ, ಅಂದರೆ ಸ್ಟ್ರಾಂಗ್ ಫೀಲ್ ಆಗುತ್ತೆ. ಏನೋ ಒಂದು ನೋವನ್ನ ನಾನು ಮರಿತಾ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಬಿಕಾಸ್ ಅವರ ಮಾತುಗಳು ನಿಮ್ಮನ್ನ ಹೀಲ್ ಮಾಡ್ತಾ ಇದೆ. ಅಂದರೆ ಅವರ ಮಾತುಗಳು ನಿಮ್ಮನ್ನ ಆ ಗಾಯ ಆಗಿತ್ತಲ್ವ, ಹಳೆ ಗಾಯ, ಅದನ್ನ ಚೇತರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಒಂಥರ ಹೀಲಿಂಗ್ ಎನರ್ಜಿ, ಹೀಲಿಂಗ್ ಟ್ಯಾಬ್ಲೆಟ್ ತರ ಆಗಿದ್ದಾರೆ ಅವರು ನಿಮ್ಮ ಲೈಫಲ್ಲಿ ಅಂತ ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್. ನೆಕ್ಸ್ಟ್ ನೋಡೋಣ, ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ, ಅಂದರೆ ಅವ್ರ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇದೆ. ದೆರ್ ಈಸ್ 8 ಆಫ್ ಪೆಂಟಕಲ್ಸ್. 8 ಆಫ್ ಪೆಂಟಕಲ್ಸ್ ಅಂದರೆ ಒಂದು ಹಾರ್ಡ್ ವರ್ಕಿಂಗ್ ಪರ್ಸನ್. 8 ಆಫ್ ಪೆಂಟಕಲ್ಸ್ ಅಂದರೆ ದಿನ ರಾತ್ರಿ ಅಂತ ನೋಡ್ದಾನೆ ಕಷ್ಟಪಟ್ಟು ಕೆಲಸ ಮಾಡೋ ಒಂದು ಪರ್ಸನ್. ಮೇ ಬಿ ನಿಮ್ಮಲ್ಲಿರೋ ನಿಮ್ಮ ವರ್ಕ್ ಕಡೆ ಇರೋ ಒಂದು ಡೆಡಿಕೇಶನ್ನು, ನಿಮ್ಮ ಲೈಫಲ್ಲಿರೋ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಫುಲ್ಫಿಲ್ ಮಾಡಬೇಕು ಅನ್ನೋ ಒಂದು ಡೆಡಿಕೇಶನ್ನು,
ಮೇ ಬಿ ನೀವು ಒಂದೇ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಬಿಕಾಸ್ ಅವರು ನಿಮ್ಮನ್ನ ಡೇ ಅಂಡ್ ನೈಟ್ ವರ್ಕ್ ಮಾಡೋದನ್ನ ನೋಡ್ತಾ ಇದ್ದಾರೆ. ಕೆಲವೊಂದ್ಸತಿ ಊಟ ಸ್ಕಿಪ್ ಮಾಡಿ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ, ಕೆಲವೊಂದೊಂದು ಪ್ಲಾನ್ಸ್ನ ಕ್ಯಾನ್ಸಲ್ ಮಾಡಿ ನೀವು ವರ್ಕ್ ಮಾಡೋದನ್ನ ನೋಡ್ತಾ ಇದ್ದಾರೆ. ನಿಮ್ಮ ಈ ವರ್ಕ್ ಎಥಿಕ್ಸ್, ನೀವು ಒಂದು ಲೈಫ್ನ ಆ ಒಂದು ಕಮಿಟ್ಮೆಂಟ್, ಆ ಹಾರ್ಡ್ ವರ್ಕಿಂಗ್ ನೇಚರ್ ಏನಿದೆ ಅಲ್ವಾ, ಡಿಸ್ಟ್ರಾಕ್ಟೇ ಆಗಲ್ಲ. ಯಾರು ಏನೇ ಬರಲಿ, ಇವತ್ತು ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಒಂದ್ಸತಿ ಕರಿಬೋದು, ಏನ್ ಕೆಲಸ ಮಾಡ್ತೆ ಇವತ್ತು ಒಂದ್ ಸ್ವಲ್ಪ ಹೊರಗೆ ಹೋಗೋಣ, ಸುತ್ತೋಣ ಅಂದ್ರೂ ನೀವು ಎಸ್ ಅನ್ನಲ್ಲ. ನಿಮಗೇನು ಕೆಲಸ ಆಗ್ಬೇಕು, ಬಿಕಾಸ್ ನೀವು ಆ ಕಷ್ಟದಿಂದ ಎದ್ದು ಬಂದಿರೋ ಪರ್ಸನ್. ನಿಮಗೆ ಕಷ್ಟ ಏನು ಅಂತ ಗೊತ್ತಿದೆ, ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತ ಗೊತ್ತಿದೆ. ಆ್ಯಂಡ್ ಹಾರ್ಡ್ ವರ್ಕ್ ಮಾಡಿದ್ರೆ ದೇವ್ರು ನಿಮಗೆ ಎಷ್ಟರ ಮಟ್ಟಿಗೆ ಪ್ರತಿಫಲ ಸಿಗುತ್ತೆ, ಆ್ಯಂಡ್ ಮೋರ್ ಓವರ್ ನಿಮಗೆ ಎಷ್ಟರ ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದೆಲ್ಲದು ನಿಮಗೆ ಗೊತ್ತಿದೆ. ಸೊ ಒಂದು ಸಣ್ಣ ಏಜಲ್ಲೇ ಒಂದು ಮೆಚುರಿಟಿ ಬಂದಿದೆ ನಿಮಗೆ, ದಟ್ ಈಸ್ ಫಾರ್ ಶೋರ್. ಸೊ ಇದೆಲ್ಲ ಅವ್ರಿಗೆ ನಿಮ್ಮ ಬಗ್ಗೆ ಇಷ್ಟ ಆಗ್ತಾ ಇದೆ. ಸೊ ಐ ಗೆಸ್ ಈ ಒಂದು ಹಾರ್ಡ್ ವರ್ಕಿಂಗ್ ನೇಚರಲ್ಲಿ ಅವ್ರ ಒಂದು ಇಷ್ಟ ಏನಂದ್ರೆ, ನಾನು ಸ್ವಲ್ಪ ಹೆಲ್ಪ್ ಮಾಡೋಣ, ನಾನು ಸ್ವಲ್ಪ ಕೈ ಜೋಡಿಸೋಣ, ನಾನು ಇವರ ಕೆಲಸನ ಈಸಿ ಮಾಡಿಸೋಣ, ಸ್ವಲ್ಪ ಬೆಟರ್ ಫೀಲ್ ಮಾಡಿಸೋಣ. ನಿಮ್ಮಲ್ಲಿರೋ ಆ ಡೆಡಿಕೇಶನ್ನು, ಹಾರ್ಡ್ ವರ್ಕಿಂಗ್ ನೇಚರು, ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಗೋಲು, ನಿಮ್ಮ ಗುರಿ ಸಾಧಿಸ್ಲೇಬೇಕು ಅಂತ ಇರೋ ಒಂದು ಗುರಿ, ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ನಿಮ್ಮನ್ನ ಯಾವಾಗ್ಲೂ ಅವ್ರು ಅಡ್ಮೈರ್ ಮಾಡ್ತಾರೆ, ನಿಮ್ಮ ಕಮಿಟ್ಮೆಂಟ್ನ ಅಡ್ಮೈರ್ ಮಾಡ್ತಾರೆ, ನಿಮ್ಮ ವರ್ಕ್ ಎಥಿಕ್ಸ್ನ ಅಡ್ಮೈರ್ ಮಾಡ್ತಾರೆ, ದಟ್ ಈಸ್ ಫಾರ್ ಶೋರ್. ಓಕೆ, ಸೊ ಎಸ್, ನಿಮ್ನ ಒಂದು ಈ ತರ ಒಂದು ಆಂಗಲ್ ಅಲ್ಲಿ ನೋಡ್ತಾ ಇದ್ದಾರೆ ಗ್ರೂಪ್ 1. ಸೊ ನೆಕ್ಸ್ಟ್ ನೋಡೋಣ, ಈ ಒಂದು ಕನೆಕ್ಷನ್ ಯಾವ ತರ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಬೆಟರ್ ವೇಯಲ್ಲಿ ಎಫೆಕ್ಟ್ ಮಾಡುತ್ತಾ, ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಆಗುತ್ತಾ ಈ ಒಂದು ಕನೆಕ್ಷನ್ ನಿಮಗೆ ಡೀಲ್ ಮಾಡೋದಕ್ಕೆ? ಲೆಟ್ಸ್ ಸಿ ಗ್ರೂಪ್ 1 ಅವ್ರಿಗೆ. ದೇರ್ ಇಸ್ ಕ್ರಿಯೇಟ್, ಅಗೇನ್ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಇಲ್ಲಿ ನೋಡಿ ಕ್ರಿಯೇಷನ್ ಇದೆ, ಇಲ್ಲಿ ಕ್ರಿಯೇಟ್ ಇದೆ. ಮೇ ಬಿ ನೀವಿಬ್ರು ಸೇರ್ಕೊಂಡು ಏನೋ ಒಂದು ಕ್ರಿಯೇಷನ್ ಮಾಡೋದು, ಕೊಲಾಬ್ರೇಟ್ ಮಾಡಿಬಿಟ್ಟು ಕಂಟೆಂಟ್ ಮಾಡೋದು, ಕೊಲಾಬ್ರೇಟ್ ಮಾಡಿಬಿಟ್ಟು ವರ್ಕ್ ಮಾಡೋದು, ಆಸ್ ಎ ಟೀಮ್ ವರ್ಕ್ ಮಾಡೋದು. ಆಸ್ ಎ ಟೀಮ್ ಮಾಡಿದ್ರು ಒಂದು ಬೆಟರ್ ಔಟ್ಕಮ್ನ ನೀವು ಆ ಒಂದು ಕೆಲಸದಲ್ಲಿ ನೋಡ್ಬೋದು. ಸೊ ಡೆಫಿನೆಟ್ಲಿ ಇವರು ನಿಮ್ಮ ಲೈಫಲ್ಲಿ ನೆಗೆಟಿವ್ ವೇಯಲ್ಲಂತೂ ಎಫೆಕ್ಟ್ ಮಾಡ್ತಾ ಇಲ್ಲ, ಡೆಫಿನೆಟ್ಲಿ ಕಂಪ್ಲೀಟ್ಲಿ ಪಾಸಿಟಿವ್ ವೇಯಲ್ಲಿ ಎಫೆಕ್ಟ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಗ್ರೋತ್ ನೋಡ್ತಾ ಇದೀನಿ. ನೀವಿಬ್ರು ಒಟ್ಟಿಗೆ ಕೆಲಸ ಮಾಡಿದಷ್ಟು ಕೆಲಸ ಈಸಿ ಆಗೋದು, ಆ ಸ್ಟ್ರೆಸ್ ಕಡಿಮೆ ಆಗೋದು. ಒಬ್ರೇ ಮಾಡೋದು ಎರಡ್ ಕೈ ಸೇರಿದಾಗ ಕೆಲಸ ಆಗುತ್ತಲ್ವಾ, ಅದು ಜಾಸ್ತಿ. ಸೊ ಆ ತರ ಒಂದು ಸಿಚುವೇಶನ್ ನಿಮ್ಮಿಬ್ರು ಮಧ್ಯ ನೋಡ್ತಾ ಇದ್ದೀನಿ. ವಾವ್, ನೀವು ನಿಜವಾಗ್ಲೂ ಬ್ಲೆಸ್ಡ್ ಆಗಿರ್ಬೇಕು ಗೈಸ್ ಈ ಒಂದು ಪರ್ಸನ್ ಮೀಟ್ ಮಾಡೋದಕ್ಕೆ. ಬಿಕಾಸ್ ಪಾಸ್ಟ್ ಲೈಫಲ್ಲಿ ಡೆಫಿನೆಟ್ಲಿ ನೀವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗೇ ಇರಲಿಲ್ಲ, ಬಟ್ ಈ ಲೈಫಲ್ಲಿ ನೀವು ಅದನ್ನ ಕೇಳೋದೇ ಬೇಡ. ಆ ಪರ್ಸನ್ ನಿಮ್ಮನ್ನ ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡಿದ್ದಾರೆ, ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ನಿಮಗೆ ನಿಮ್ಮ ಟೈಮ್ ಕೊಡ್ತಾರೆ. ಇನ್ ಕೇಸ್ ಇದೇನೋ ರೊಮ್ಯಾಂಟಿಕ್ ಪರ್ಸನ್ ಅಂದ್ರೆ ನಿಮ್ಮ ಕಮಿಟ್ ಆಗಿರೋ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಆಗಿದ್ರೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನೀವು ಗ್ರೇಟ್ಫುಲ್ ಆಗಿರ್ಬೇಕು, ಬಿಕಾಸ್ ಇವರಿಗೆ ನಿಮಗೆ ಬೇಕಾದ ಸ್ಪೇಸ್ ಅವ್ರು ನಿಮಗೆ ಕೊಡಕ್ಕೆ ಇಷ್ಟಪಡ್ತಾರೆ. ನಿಮಗೆ ಟೈಮ್ ಬೇಕಂದ್ರೆ ಡೆಫಿನೆಟ್ಲಿ ದಿಲ್ ಗಿವ್ ಯು ದ ಟೈಮ್. ನಿಮಗೆ ಸ್ಟ್ರೆಸ್ ಕೊಡೋದು, ನಿಮ್ಮ ಒಂದು ಕೆಲ್ಸಕ್ಕೆ ಅಡ್ಡ ಬಂದು ಏನೋ ಒಂದು ಬೇಕು ಅಂತ ಹಠ ಮಾಡೋದು, ಅಂದ್ರೆ ಫಾರ್ ಎನ್ ಎಕ್ಸಾಂಪಲ್ ನಿಮಗೇನೋ ಕೆಲಸ ಇರುತ್ತೆ, ಆ ಟೈಮಿಗೆ ಏನು ಮೂವಿಗೆ ಹೋಗೋಣ ಅಂತ ಮಾಡೋದು, ಅದೆಲ್ಲ ಮಾಡಲ್ಲ ಇವರು. ಓಕೆ, ಕೆಲಸ ಇದೆ ಇವರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. ಡೆಫಿನೆಟ್ಲಿ ನಿಮ್ಮನ್ನ ಬ್ಲೇಮ್ ಮಾಡಲ್ಲ. ಅವತ್ತು ನನಗೆ ಆ ಪ್ಲಾನ್ ಕ್ಯಾನ್ಸಲ್ ಮಾಡಿಸಿದ್ರಿ, ಇವತ್ತು ನಿನಗೆ ಈ ಪ್ಲಾನ್ ಕ್ಯಾನ್ಸಲ್ ಆಯ್ತು ನಿಮ್ಮ ಕೆಲಸದಿಂದ, ಆ ಥರ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬ್ಲೇಮ್ ಮಾಡೋಂಥ ಆಗಲ್ಲ ಇವರು. ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನೆಕ್ಸ್ಟ್ ಅಲ್ಲಿದೆ. ಆ್ಯಂಡ್ ನಿಮ್ಮಿಬ್ರನ್ನ ಒಂದು ಪವರ್ ಕಪಲ್ ಆ ಥರ ಅಂತಾರೆ ಫ್ಯೂಚರ್ ಡೇಸಲ್ಲಿ. ತುಂಬ ಜನ ನಿಮ್ಮನ್ನ ಅಡ್ಮೈರ್ ಮಾಡ್ತಾರೆ ಆಸ್ ಅ ಪರ್ಸನ್. ಓಕೆ, ಸೊ ಇಬ್ರು ಕೊಲಾಬ್ರೇಟ್ ಮಾಡೋದನ್ನ ನೋಡ್ತಾ ಇದೀನಿ. ಇಬ್ರು ನಿಮ್ಮಿಬ್ರದ್ದು ಜರ್ನಿ ಹೆಂಗಿರುತ್ತೆ ಗೊತ್ತಾ? ಶೇರ್ಡ್ ಜರ್ನಿ. ಅಂದ್ರೆ ನಿಮಗೆ ಒಬ್ರದೇ ಜರ್ನಿ ಹೋಗ್ತಾ ಇದೆ ಅನ್ಸಲ್ಲ, ಇಬ್ರದ್ದು ಜರ್ನಿ ಒಟ್ಟೊಟ್ಟಿಗೆ ಒಂದೇ ತರ ಹೋಗ್ತಾ ಇರುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಯಾವಾಗ್ಲೂ ನಿಮಗೊಂದು ಹೆಲ್ಪಿಂಗ್ ಹ್ಯಾಂಡ್ ತರ ನಿಂತಿರ್ತಾರೆ.
ಅಂಡ್ ಆಮೇಲೆ ನಿಮ್ಮಿಂದ ಈ ಪರ್ಸನ್ ಕಲಿಯೋದು ತುಂಬಾ ಇರುತ್ತೆ, ಅಂಡ್ ಆ ಪರ್ಸನ್ ಇಂದ ನೀವು ಕಲಿಯೋದು ಬೇಕಾದಷ್ಟಿರುತ್ತೆ. ವಾವ್, ಐ ಗೆಸ್ ನಿಮ್ಮ ಇಬ್ರು ಜರ್ನಿ ಒಂದು ವೆರಿ ಅಂಡರ್ಸ್ಟ್ಯಾಂಡಿಂಗ್ ಜರ್ನಿ ಆಗಿರುತ್ತೆ ಅಂತ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಸೊ ನೆಕ್ಸ್ಟ್ ನೋಡೋಣ ಗ್ರೂಪ್ 1 ಅವ್ರಿಗೆ ಫ್ಯೂಚರ್ ಹೆಂಗಿರುತ್ತೆ ನಿಮ್ಮಿಬ್ರ ಮಧ್ಯ. ಇದು ಟೆಂಪ್ರರಿ ಕನೆಕ್ಷನ್ ಅಥವಾ ಇದೊಂದು ಸೋಲ್ ಕನೆಕ್ಷನ್? ಲೆಟ್ಸ್ ಸಿ. ವಾವ್, 4 of Wands ಗೈಸ್. ನಾನೇನ್ ಹೇಳೋದು, ನಾನೇನ್ ಹೇಳಿ. 4 of Wands ಅಂದ್ರೆ ಒಂದು ಕಮಿಟ್ಮೆಂಟ್. 4 of Wands ಅಂದ್ರೆ ಒಂದು ಸೆಲೆಬ್ರೇಷನ್. ಇನ್ ಕೇಸ್ ನೀವು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಿಬ್ರ ಈ ಒಂದು ಇನ್ವಾಲ್ವ್ಮೆಂಟ್ಗೆ ಒಂದು ಬೆಸ್ಟ್ ಒಕೇಶನ್ ಸಿಗುತ್ತೆ ಐಡೆಂಟಿಫೈ ಮಾಡೋದಕ್ಕೆ, ಒಂಥರ ಅವಾರ್ಡ್ ತರ. ಫಾರ್ ಅನ್ ಎಕ್ಸಾಂಪಲ್, ನೀವಿಬ್ರು ಒಂದೇ ಮೂವಿಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ನಿಮ್ ಇಬ್ರು ಈ ಒಂದು ವರ್ಕ್, ಇಬ್ರದ್ದು ಈ ಒಂದು ಕೆಲಸ ನೋಡ್ಬಿಟ್ಟು ಅವಾರ್ಡ್ ಕೊಡೋದು, ಆ ತರ ಒಂದು ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ಸೊ ಗೈಸ್, ಡೆಫಿನೆಟ್ಲಿ ಈ ಪರ್ಸನ್ ಹೆಂಗೋ ನಿಮ್ಮ ಪೇರೆಂಟ್ಸಿಗೂ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ ಫ್ಯೂಚರ್ ಡೇಸ್ ಅಲ್ಲಿ, ಅಂಡ್ ನಿಮ್ನ ಅವರು ಅವರ ಪೇರೆಂಟ್ಸಿಗೆ ಇಂಟ್ರೊಡ್ಯೂಸ್ ಮಾಡಿಸೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಮೋರ್ ಓವರ್ ನೀವಿಬ್ರು ಜಸ್ಟ್ ಫ್ರೆಂಡ್ಶಿಪ್, ಜಸ್ಟ್ ಸ್ಟ್ರೇಂಜರ್ಸ್, ಜಸ್ಟ್ ಕಲೀಗ್ಸ್ ಅಲ್ದನೆ ಒಂದು ಫ್ಯಾಮಿಲಿ ತರ ಕನೆಕ್ಟ್ ಆಗ್ತೀರಾ. ನಿಮ್ಮ ಮನೆ ಯಾವ ಸೆಲೆಬ್ರೇಷನ್ಸ್ಗೂ ಅವ್ರನ್ನ ಇನ್ವೈಟ್ ಮಾಡ್ತೀರಾ, ಅವರು ಅಷ್ಟೇ ಎಲ್ಲ ಪಾಸಿಟಿವ್ ನೆಗೆಟಿವ್ ಅಲ್ಲಿ ನಿಮ್ ಜೊತೆ ಇರ್ತಾರೆ. ಐ ಗೆಸ್ ಮೇಜರ್ ಕಮಿಟ್ಮೆಂಟ್, ಇನ್ ಕೇಸ್ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ ಒಂದು ಮೇಜರ್ ಕಮಿಟ್ಮೆಂಟ್ ಅಂಡ್ ಮ್ಯಾರೇಜ್ ಕಾರ್ಡ್ ಇದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ ಆಗ್ಬಿಟ್ಟು ಒಂದು ಮ್ಯಾರೇಜ್ ಒಕೇಶನ್ ಆಗೋದು, ಏನೋ ಒಂದನ್ನ ಸೆಲೆಬ್ರೇಷನ್ ಮಾಡೋದು, ಒಂದು ಮೈಲ್ ಸ್ಟೋನ್ ವರೆಗೂ ಇವ್ರು ನಿಮ್ಮ ಲೈಫಲ್ಲಿ ಇರ್ತಾರೆ. ಡೆಫಿನೆಟ್ಲಿ ಟೆಂಪರರಿ ಕನೆಕ್ಷನ್ ಅಲ್ಲ. ಓಕೆ, ಸೊ ಗ್ರೂಪ್ 1 ಅವರಿಗೆ ಅಡ್ವೈಸ್ ನೋಡೋಣ ಈ ಒಂದು ಕನೆಕ್ಷನ್ ಬಗ್ಗೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಏನ್ ಅಡ್ವೈಸ್ ಬರ್ತಾ ಇದೆ ಅಂತ. ಪ್ಯಾಷನ್. ಓಕೆ, ಎಲ್ಲೋ ಒಂದ್ ಕಡೆ ಗೈಸ್ ತುಂಬಾ ಈ ಕನೆಕ್ಷನ್, ಈ ಪರ್ಸನ್ ಬಗ್ಗೆ ತುಂಬಾ ಯೋಚನೆ ಮಾಡಬೇಡಿ. ಅಂದ್ರೆ ಏನು, ನಾನು ಅವರಿಗೆ ಏನಾದ್ರು ಇಂಪ್ರೆಸ್ ಮಾಡ್ಬೇಕಾ, ನಾನು ಅವರಿಗೆ ಕಾಲ್ ಮಾಡ್ಬೇಕಾ, ನಾನು ಅವ್ರಿಗೆ ಮೆಸೇಜ್ ಮಾಡ್ಬೇಕಾ, ಈ ಎಲ್ಲ ಟೆನ್ಷನ್ ಇರುತ್ತೆ. ಅವ್ರು ನನ್ನ ಲೈಫಲ್ಲಿ ನಾನು ಇಟ್ಕೋಬೇಕು ಅಂತ ಇದ್ರೆ, ಅವ್ರನ್ನ ಉಳಿಸ್ಕೋಬೇಕಂತಿದ್ರೆ ನಾನು ಅವರಿಗೆ ಏನಾದ್ರು ಎಫರ್ಟ್ ಹಾಕ್ಬೇಕಾ? ಡೆಫಿನೆಟ್ಲಿ ಡೋಂಟ್ ಗೋ ಫಾರ್ ಇಟ್, ಬಿಕಾಸ್ ಯೂನಿವರ್ಸ್ ಕಡೆಯಿಂದ ಬರ್ತಿರೋದು ನೀವು ನಿಮ್ಮ ಪಾಡಿಗಿರಿ. ಬಿಕಾಸ್ ಅವರಿಗೆ ನಿಮ್ಮಲ್ಲಿ ಇಷ್ಟ ಆಗಿರೋದು ಫಸ್ಟ್ ಥಿಂಗ್ ಇಸ್ ನಿಮ್ಮ ವರ್ಕ್ ಎಥಿಕ್ಸ್, ನಿಮ್ಮ ಒಂದು ಕಮಿಟ್ಮೆಂಟು ವರ್ಕ್ ಕಡೆಗೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ಅದು ಫ್ಯಾಮಿಲಿ ಆಗಿರ್ಬೋದು, ವರ್ಕಲ್ಲಿ ಆಗಿರ್ಬೋದು, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ, ಅದು ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇದೆ. ಸೊ ನೀವು ಹೆಂಗಿದ್ದೀರಾ ಹಾಗೆ ಇದ್ಬಿಡಿ, ಅಷ್ಟೇ. ದಟ್ ಈಸ್ ಇಟ್. ಅವ್ರು ಅಷ್ಟಕ್ಕೇನೆ ನಿಮಗೆ ಅಟ್ರಾಕ್ಟ್ ಆಗಿರೋದು. ಈ ಕನೆಕ್ಷನ್ನ ನ್ಯಾಚುರಲ್ ಆಗಿ ಫ್ಲೋ ಆಗೋದಕ್ಕೆ ಬಿಡಿ. ದಟ್ ಈಸ್ ಇಟ್, ಅಷ್ಟೇ ಸಾಕು. ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಲಾಂಗ್ ಟರ್ಮ್ ವರೆಗೂ ಇರ್ತಾರೆ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ಒಂದು ಬ್ಯೂಟಿಫುಲ್ ಸಿಂಪಲ್ ರೀಡಿಂಗ್ ಅನ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ನೋಡೋಣ ನಿಮಗೆ ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಆ್ಯಂಡ್ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದೇ ಒಂದು ಮೆಸೇಜ್ ಇಷ್ಟ ಆದರೆ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಟೈಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಈ ಕನೆಕ್ಷನ್ ಪರ್ಪಸ್ ಏನು, ಯಾಕೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆದ್ರು, ಯಾವ ಒಂದು ರೋಲ್ನ ಅವರು ನಿಮ್ಮ ಲೈಫಲ್ಲಿ ಪ್ಲೇ ಮಾಡ್ತಾರೆ. ಸೊ ಇಷ್ಟು ರಿವೀಲ್ ಮಾಡೋಣ, ನೋಡೋಣ. ಆಲ್ರೆಡಿ ಒಂದು ಮೆಸೇಜ್, ಒಂದಷ್ಟು ಕಾರ್ಡ್ಸ್ನ ಪುಲ್ ಮಾಡಿದ್ದೀನಿ. ಲೆಟ್ಸ್ ಸಿ ಮಿರಾಕಲ್. ವಾವ್, ಮೇ ಬಿ ನಂಗೆ ಅನಿಸ್ತಾ ಇದೆ ಗ್ರೂಪ್ 2 ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿರೋದೇ ಒಂದು ಮಿರಾಕಲ್ ಅಂತ. ಅಂದರೆ
ಮೇ ಬಿ ರೀಸನ್ನೇ ಇಲ್ಲ ಯಾಕೆ ಈ ಪರ್ಸನ್ ನೀವು ಮೀಟ್ ಆಗಬೇಕು ಅಂತ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಕಾಲೇಜಲ್ಲೇ ತಗೊಳ್ಳಿ, ನೀವು ಮೆಕ್ಯಾನಿಕಲ್ ಆಗಿರ್ತೀರ, ಮೆಕ್ಯಾನಿಕ್ ಇದಾಗಿರುತ್ತೆ, ಬ್ರಾಂಚ್ ಆಗಿರುತ್ತೆ, ಅವ್ರದ್ದು ಬಂದು ಸಿವಿಲ್ ಬ್ರಾಂಚ್ ಆಗಿರುತ್ತೆ. ರೀಸನ್ನೇ ಇಲ್ಲ ನೀವು ಕನೆಕ್ಟ್ ಆಗೋದಕ್ಕೆ, ಟೆಕ್ನಿಕಲಿ ಒಂದು ಕನೆಕ್ಷನ್ನೇ ಇಲ್ಲ, ಒಂದು ರೀಸನ್ನೇ ಇಲ್ಲ ನೀವು ಇವ್ರಿಗೆ ಯಾಕೆ ಕನೆಕ್ಟ್ ಆಗ್ಬೇಕಂತ. ಬಿಕಾಸ್ ಅವ್ರ ಸಬ್ಜೆಕ್ಟ್ ನಿಮ್ಮ ಸಬ್ಜೆಕ್ಟಿಗೆ ಕನೆಕ್ಟ್ ಆಗಲ್ಲ, ಅವರು ನಿಮ್ಮ ಒಂದು ಸಿಚುವೇಶನಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಏನೋ ಹೆಂಗೆ ಕನೆಕ್ಟ್ ಆಗ್ತೀರಾ ಅಂತ. ಬಟ್ ಮೇ ಬಿ ನೀವು ಕನೆಕ್ಟ್ ಆಗಿದ್ದೇ ಒಂದು ಮಿರಾಕಲ್, ಅವ್ರು ನಿಮ್ಮ ಲೈಫಲ್ಲಿ ಬಂದಿದ್ದೇ ಒಂದು ಮಿರಾಕಲ್. ಬಿಕಾಸ್ ನಿಮ್ಮಿಬ್ರ ಮಧ್ಯೆ ಏನು ಮ್ಯೂಚುವಲ್ಸ್ ಇಲ್ಲ, ಒಂದು ಮ್ಯೂಚುವಲ್ ಸಬ್ಜೆಕ್ಟ್ ಇಲ್ಲ, ಮುಂಚೆನೇ ಹೇಳ್ದಂಗೆ ಮ್ಯೂಚುವಲ್ ಫ್ರೆಂಡ್ಸ್ ಇಲ್ಲ, ನಿಮ್ಮಿಬ್ರು ಮಧ್ಯೆ ಕಲ್ಚರ್ ವೈಸು, ರಿಲಿಜಿಯನ್ ವೈಸು, ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಲ್ಲೂ ಒಂದು ಕನೆಕ್ಷನ್ನೇ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ಅವ್ರಿಗೆ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡ್ಯಾನ್ಸಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅನ್ಕೊಳ್ಳಿ, ಬಟ್ ನೀವು ಯಾವ ಥರ ಪರ್ಸನ್ ಅಂದರೆ ಇದರಲ್ಲೆಲ್ಲ ನೀವು ಇದಕ್ಕೆ ಕೇರೇ ಮಾಡಲ್ಲ. ತುಂಬ ಡಿಫ್ರೆನ್ಸ್ ಇದೆ, ಬಟ್ ಒಂಥರ ಮ್ಯಾಜಿಕಲ್ ವೇಯಲ್ಲಿ ನೀವು ಕನೆಕ್ಟ್ ಆಗ್ತೀರಾ. ಫ್ರಮ್ ನೋ ವೇರ್ ಅವ್ರು ನಿಮಗೆ ಇಂಟ್ರೊಡ್ಯೂಸ್ ಆಗ್ತಾರೆ, ಆ್ಯಂಡ್ ಫ್ರಮ್ ನೋ ವೇರ್ ಅವ್ರು ನಿಮಗೆ ಹೆಲ್ಪ್ ಮಾಡಕ್ ಶುರು ಮಾಡ್ತಾರೆ, ಟೀಚ್ ಮಾಡಕ್ ಶುರು ಮಾಡ್ತಾರೆ, ಗೈಡ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ನೀವು ಯಾವತ್ತೂ ಅನ್ಕೊಂಡೇ ಇರಲ್ಲ ನಾನು ಇವ್ರ ಮಾತನ್ನ ಕೇಳ್ತೀನ, ಚಾನ್ಸೇ ಇಲ್ಲ, ಹಿಂಗೆ ಅನ್ಕೊಂಡಿರ್ತೀರಾ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಿಮ್ಮ ಥಾಟ್ಸ್ ಅಲ್ಲಿ ಏನು, ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಲೈಫಲ್ಲಿ, ನಾನು ಅಪ್ಸ್ ಅಂಡ್ ಡೌನ್ಸ್, ತುಂಬಾ ಏಜ್ ಗ್ಯಾಪ್ ಇರ್ಬೋದು, ನೀವು ಒಂದು 30s ಅಲ್ಲಿ ಇದ್ರೆ ಅವ್ರು 20s ಅಲ್ಲಿ, ಅಥವಾ ಅವ್ರು ಟೀನೇಜ್ ಅಲ್ಲಿ ಇರ್ಬೋದು. ಅಂದ್ರೆ ನಾನು ಇವರಿಂದ ನಾನು ಯಾವತ್ತೂ ಗೈಡ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ, ನಾನು ಇವ್ರನ್ನ ನೋಡೋ ಚಾನ್ಸೇ ಇಲ್ಲ. ಎಕ್ಸಾಂಪಲ್, ಬಿಗ್ ಬಾಸ್ ಅಲ್ಲೇ ತುಂಬಾ ಜನ ಸ್ಟ್ರೇಂಜ್ ಆಗಿ ಮೀಟ್ ಆಗ್ತಾರೆ. ಅಂದ್ರೆ ಅವ್ರನ್ನ ಧಾರಾವಾಹಿಯಲ್ಲಿ ನೋಡಿರ್ತಾರೆ, ಮೂವೀಸ್ ಅಲ್ಲಿ ನೋಡಿರ್ತಾರೆ, ಯಾವತ್ತೂ ಅನ್ಕೊಂಡೇ ಇರಲ್ಲ ಇವ್ರನ್ನ ನಾನು ರಿಯಲ್ ಆಗಿ ಮೀಟ್ ಆಗ್ತೀನಿ ಅಂತ. ಬಟ್ ಆಲ್ ಆಫ್ ಅ ಸಡನ್ ನೀವು ಅವ್ರನ್ನ ಮೀಟ್ ಆಗ್ತೀರಾ, ಆಸ್ ಅ ಕಂಟೆಸ್ಟೆಂಟ್ ಆಗಿ ಮೀಟ್ ಆಗ್ತೀರಾ, ನಿಮ್ಮ ಕಾಂಪಿಟೇಷನ್ ಆಗಿ ಮೀಟ್ ಆಗ್ತೀರಾ. ಮೇ ಬಿ ನೀವು ಅನ್ಕೊಂಡೇ ಇರಲ್ಲ ಇವ್ರನ್ನ ನಾನು ಮೀಟ್ ಆಗ್ತೀನ, ಇವ್ರನ್ನ ನಾನು ಕಾಂಪಿಟೇಷನ್ ಆಗಿ ತಗೊಂತೀನ, ಇವ್ರು ನನ್ನ ಲೈಫಲ್ಲಿ ನಾನು ರಿಯಲ್ ಆಗಿ ಮೀಟ್ ಆಗ್ತೀನ. ಸೊ ಆ ಥರ ಫ್ರಮ್ ನೋ ವೇರ್ ನೀವು ಕನೆಕ್ಟ್ ಆಗ್ತೀರಾ. ನೀವು ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿರ್ತೀರ, ಅವ್ರು ಯಾವುದೋ ಒಂದು ಕೆಲ್ಸಕ್ಕೆ ಬಂದಿರ್ತಾರೆ, ಅಥವಾ ಅವ್ರ ಫ್ರೆಂಡ್ ಯಾವುದೋ ಕೆಲ್ಸಕ್ಕೆ ಬಂದಿರ್ತಾರೆ, ಅವ್ರ ಫ್ರೆಂಡ್ ಥ್ರೂ ಇವ್ರನ್ನ ಮೀಟ್ ಆಗೋ. ಸೊ ನಿಮ್ಮ ಮೀಟಿಂಗೇ ಒಂದು ಮಿರಾಕಲ್, ಅನ್ಎಕ್ಸ್ಪೆಕ್ಟೆಡ್, ಚಾನ್ಸೇ ಇಲ್ದ. ನೀವು ಸ್ಕೂಲಲ್ಲೂ ಮೀಟ್ ಆಗಿಲ್ಲ, ಕಾಲೇಜಲ್ಲೂ ಮೀಟ್ ಆಗಿಲ್ಲ, ಏನರಲ್ಲೂ ಮೀಟ್ ಆಗಿಲ್ಲ, ಬಟ್ ಫ್ರಮ್ ನೋ ವೇರ್ ನೀವು ಮೀಟ್ ಆದ್ರೆ ಒಂದು ಮಿರಾಕಲ್ ಅನ್ಬೋದು ನೀವು ಮೀಟಿಂಗಿಗೆನೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಇದು ಒಂಥರ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಬಂದಿದ್ದು. ಬಿಕಾಸ್ ಡೆಫಿನೆಟ್ಲಿ ಇವ್ರು ನಿಮಗೆ ಗೈಡ್ ಮಾಡ್ತಾರೆ, ನಿಮ್ಮ ಪಾತ್. ಎಕ್ಸಾಂಪಲ್, ಮೋಟಿವೇಟ್ ಮಾಡ್ತಾರೆ. ಏನಾಗಿರುತ್ತೆ, ಮೇ ಬಿ ನೀವು ಕಂಪ್ಲೀಟ್ಲಿ ಡಿಮೋಟಿವೇಟ್ ಆಗಿರ್ತೀರಾ, ಓಕೆ ನನ್ನ ಕತೆ ಮುಗೀತು, ಅಂದ್ರೆ ನನ್ನ ಈ ಒಂದು ಕರಿಯರ್ ಕತೆ ಮುಗೀತು, ಇನ್ನ ನಾನು ಇಲ್ಲೇ ಮುಚ್ಚಿಬಿಡ್ಬೇಕು. ಓಕೆ, ಬಿಸ್ನೆಸ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ, ಕಂಪ್ಲೀಟ್ಲಿ ಲಾಸ್ ಆಗ್ತಾ ಇರುತ್ತೆ, ನೀವು ಇನ್ನೇನು ಆಲ್ಮೋಸ್ಟ್ ಇದನ್ನ ಮುಚ್ಚಿಬಿಡ್ಬೇಕು, ಇದು ನನ್ನ ಕೈಲಿ ಆಗಲ್ಲ, ಇದು ನಾನು ಟ್ರೈ ಮಾಡಷ್ಟು ಮಾಡಿದೆ, ಇದು ನನ್ನ ಕೈಲಿ ಆಗಲ್ಲ, ನಾನು ಸುಮ್ಮನೆ ಇದನ್ನ ನಂಬ್ಕೊಂಡು ಹೋದೆ, ನನ್ನ ಕೈಲಿಂದ ಆಗಲಿಲ್ಲ ಇದು, ಈ ಥರ ಎಲ್ಲ ಡಿಮೋಟಿವೇಟ್ ಆದಾಗ ಇವ್ರು ನಿಮ್ಮನ್ನ ಹೆಂಗೆ ಮೋಟಿವೇಟ್ ಮಾಡ್ತಾರೆ ಅಂದರೆ, ಇನ್ನೂ ಇದೆ, ಫ್ಯೂಚರ್ ಇದೆ, ನೀನು ಈ ಥರ ಟ್ರೈ ಮಾಡು, ಆ ಥರ ಟ್ರೈ ಮಾಡು. ಕಂಪ್ಲೀಟ್ಲಿ ಹೋಪೇ ಕಳ್ಕೊಂಡು ಟೈಮಲ್ಲಿ ಅವ್ರು ನಿಮ್ಮ ಲೈಫಲ್ಲಿ ಮ್ಯಾಜಿಕಲ್ ಆಗಿ ಬಂದಿರ್ತಾರೆ. ಮೇ ಬಿ ನಿಮ್ಮ ಒಂದು ಸೋಲ್ ಪರ್ಪಸ್ಗೆ ಅಲೈನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಇವರು. ಅಂದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್, ನಿಮ್ ಜೊತೆನೇ ಇರೋ ಒಂದು ರಿಲೇಶನ್ಶಿಪ್, ನಿಮ್ಮ ಸೋಲ್ ಜೊತೆ, ನಿಮ್ಮ ಬಾಡಿ ಜೊತೆ ಒಂದು ರಿಯಲೈಸ್ ಮಾಡಿಸ್ತಾರೆ ಅವರು. ನೀವು ಅನ್ಕೊಂಡೇ ಇರಲ್ಲ ಈ ತರನು ರಿಯಲೈಸೇಷನ್ ಆಗುತ್ತೆ ಅಂತ, ಬಟ್ ಆ ತರ ಒಂದು ರಿಯಲೈಸೇಷನ್ ಮಾಡಿಸ್ತಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ನೆಕ್ಸ್ಟ್ ಮೆಸೇಜ್ ನೋಡೋಣ. ನಿಮ್ಮಿಬ್ರ ಮಧ್ಯೆ ಏನಾದ್ರು ಪಾಸ್ಟ್ ರಿಲೇಶನ್ಶಿಪ್ ಇದೆಯಾ, ಅಂದ್ರೆ ಕಾರ್ಮಿಕ್ ಟೈಸ್, ಅಂದ್ರೆ ಪಾಸ್ಟ್ ಲೈಫ್ ಅಲ್ಲಿ ಏನಾದ್ರು ಕನೆಕ್ಷನ್ ಇದೆಯಾ, ಅಥವಾ ಅನ್ಫಿನಿಶ್ಡ್ ಬಿಸ್ನೆಸ್ ಏನಾದ್ರು ಇದೆಯಾ? ಗ್ರೂಪ್ 1, ದೇರ್ ಈಸ್ ಡೆವಿಲ್. ಆಲ್ ರೈಟ್, ಸೊ ಡೆವಿಲ್ ಬಂತು ಅಂದ್ರೆ ಗಾಯ್ಸ್, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ನಿಮ್ಮಿಬ್ರು ಮಧ್ಯೆ ಒಂದು ವೆರಿ ಅನ್ಹೆಲ್ದಿ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಸುತ್ತೆ. ನಿಮ್ಮ ಪಾಸ್ಟ್ ಅಂತ ಬಂದ್ರೆ, ಪಾಸ್ಟ್ ಲೈಫ್ ಅಂತ ಬಂದ್ರೆ, ಮೇ ಬಿ ನೀವೊಂದು ಅನ್ಹೆಲ್ದಿ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಸುತ್ತೆ. ಗ್ರೂಪ್ 2 ಅಂದ್ರೆ ಮೇ ಬಿ ನೀವು ಇವ್ರಿಗೆ ತುಂಬಾ ಅಟ್ಯಾಚ್ಡ್ ಆಗಿದ್ರಿ, ತುಂಬಾ ಡಿಪೆಂಡೆಂಟ್ ಆಗಿದ್ರಿ ಇವ್ರಿಗೆ, ಇವರಿಂದ ತುಂಬಾ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಆಗ್ಲಿಲ್ಲ ಲಾಸ್ಟ್ ಲೈಫಲ್ಲಿ. ಮೇ ಬಿ ಅದೊಂದು ಕಾರಣಕ್ಕೆ ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಅಟ್ಯಾಚ್ಮೆಂಟ್
ಅದನ್ನ ಅಟ್ಯಾಚ್ಮೆಂಟ್ ಇಂದ ರಿಲೀಸ್ ಆಗೋದಕ್ಕೆ ಬರ್ತಾ ಇದ್ದಾರೆ. ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಲೈಫಲ್ಲಿ ಯೂಶಲಿ ನೀವು ಕನೆಕ್ಟ್ ಆದಾಗ ಆಟೋಮೆಟಿಕ್ ಆಗಿ ನೀವು ಇವ್ರಿಗೆ ಅಟ್ಯಾಚ್ ಆಗೋಗ್ಬಿಟ್ರಿ, ಆಟೋಮೆಟಿಕ್ ಆಗಿ ನೀವು ಇವ್ರ ಬಗ್ಗೆ ತಿಳ್ಕೊಳಕ್ ಶುರು ಮಾಡಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ಅವ್ರ ಅಕೌಂಟಿಗೆ ಹೋಗೋದು, ಸುಮ್ಮನೆ ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀರಾ, ಆಟೋಮೆಟಿಕ್ ಆಗಿ ಇವ್ರು ನಿಮಗೆ ನೆನಪಾಗೋದು, ಇವ್ರ ಬಗ್ಗೆ ಸರ್ಚ್ ಮಾಡೋದಕ್ಕೆ ಶುರು ಮಾಡೋದು. ಫ್ರಮ್ ನೋ ವೇರ್ ನೀವೇನೋ ಒಂದು ಊಟ ಮಾಡ್ತಾ ಇದ್ದೀರಾ, ಒಳ್ಳೆ ಊಟ ಮಾಡ್ತಾ ಇದ್ದೀರಾ ಅಂದ್ರೂ ಆಲ್ ಆಫ್ ನೋ ವೇರ್ ಈ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡೋದು. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಪ್ಯಾಟರ್ನ್ ನೀವು ಅಬ್ಸರ್ವ್ ಮಾಡಿರ್ಬೋದು. ಅವ್ರೇನ್ ಮಾಡ್ತಾ ಇರ್ತಾರೋ ಇವಾಗ ಸಡನ್ ಆಗಿ ಯೋಚನೆ ಮಾಡ್ಕೊಳ್ಳೋದು. ಅಂದ್ರೆ ಅವರು ನಿಮ್ ಲೈಫಲ್ಲಿ ಅಷ್ಟೊಂದು ಅಟೆನ್ಷನ್ ಕೊಡ್ದಾನೆ ಇದ್ರು, ಬಟ್ ನೀವು ಅವರಿಗೆ ಕಂಟಿನ್ಯೂಸ್ ನಾನ್ ಸ್ಟಾಪ್ ಅಟೆನ್ಷನ್, ಮೆಂಟಲಿ ಅಟ್ಯಾಚ್ಡ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ ಗೈಸ್. ನೀವ್ ಈ ಒಂದು ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿರಬಹುದು ಆಲ್ರೆಡಿ. ನಾನು ನೋಡೋದ್ ಬೇಡ, ನಿಮಗೆ ಅನ್ಸಿರುತ್ತೆ ನಾನು ಯಾಕೆ ಇವ್ರಿಗೆ ಇಷ್ಟೊಂದು ಅಟ್ಯಾಚ್ ಆಗ್ತಾ ಇದ್ದೀನಿ, ರೀಸನ್ ಏನು? ಬಿಕಾಸ್ ನಿಮ್ಮ ಪಾಸ್ಟ್ ಲೈಫಲ್ಲಿ ಒಂದು ಅನ್ಹೆಲ್ದಿ ರಿಲೇಶನ್ಶಿಪ್ ನ ನೀವು ಮೇಂಟೈನ್ ಮಾಡಿದ್ರಿ ಈ ಪರ್ಸನ್ ಜೊತೆ. ನೀವ್ ಅಥವಾ ಅವರು ನಿಮಗೆ ಅಟ್ಯಾಚ್ಡ್ ಆಗಿರೋದಾಗಿರ್ಬೋದು, ನೀವು ಅವ್ರಿಗೆ ಅಟ್ಯಾಚ್ ಅಥವಾ ಡಿಪೆಂಡೆಂಟ್ ಆಗಿದ್ರಿ, ಅಥವಾ ಯಾರೋ ಒಬ್ರು ಇಲ್ಲಿ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ಇನ್ನೊಬ್ರನ್ನ ಯೂಸ್ ಮಾಡ್ಕೊಂತ ಇದ್ರು. ಬಟ್ ಅದೇ ಆದ ಒಂದು ಬ್ಯಾಗೇಜ್, ಆದ ಸಿಚುವೇಶನ್ ಈ ಲೈಫ್ ಅಲ್ಲೂ ಕ್ಯಾರಿ ಮಾಡ್ತಾ ಇದ್ದೀರಾ. ಸಮ್ಟೈಮ್ಸ್ ನೀವು ಈ ಪರ್ಸನ್ ಬಗ್ಗೆ ನೆನಪಿಸ್ಕೊಂಡಾಗ ಸ್ಟಕ್ ಫೀಲ್ ಆಗ್ಬೋದು. ನಾನು ಇವ್ರನ್ನ ಮರಿಬೇಕು ಅಂದ್ರೂ ಮರೆಯಕ್ ಆಗ್ತಾ ಇಲ್ವಲ್ಲ. ತುಂಬಾ ಜನ ನಿಮ್ಮ ಎಕ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಅದ್ ಯಾಕೆ ನಾನು ಇವ್ರಿಗೆ ಅಟ್ಯಾಚ್ ಏನೋ ಆದೆ, ಬಟ್ ಮರಿಯೋಣ, ಬೇರೆ ಕಡೆ ಯೋಚನೆ ಮಾಡೋಣ ಅಂದ್ರೂ ನನಗದು ಆಗ್ತಾ ಇಲ್ವಲ್ಲ ಯೋಚನೆ ಮಾಡೋದಕ್ಕೆ. ಮೂವ್ ಆನ್ ಆಗೋಣ ಅಂದ್ರೂ ನನಗೆ ಆಗ್ತಾ ಇಲ್ವಲ್ಲ ಮೂವ್ ಆನ್ ಆಗೋದಕ್ಕೆ. ಯಾಕೆ ನಾನು ಇನ್ನೊಬ್ಬ ಪರ್ಸನ್ನ ಅವ್ರನ್ನ ಇಷ್ಟಪಡಕ್ ಆಗ್ತಾ ಇಲ್ಲ? ಬಿಕಾಸ್ ಆಫ್ ಪಾಸ್ಟ್ ಕಾರ್ಮಿಕ್ ಲೆಸನ್ ಗೈಸ್. ಓಕೆ, ಇದನ್ನ ನೀವು ರಿಲೀಸ್ ಮಾಡ್ಕೊಂಡ್ಲೇಬೇಕು ಡೆಫಿನೆಟ್ಲಿ. ಬಿಕಾಸ್ ಇಲ್ಲ ಅಂದ್ರೆ ಯಾವಾಗ್ಲೂ ನಿಮಗೆ ಸ್ಟಕ್ ಫೀಲ್ ಆಗುತ್ತೆ, ಯಾವಾಗ್ಲೂ ಇವ್ರಿಗೆ ಅಟ್ಯಾಚ್ ತರ ಫೀಲ್ ಆಗುತ್ತೆ. ಅದನ್ನ ನಿಮ್ಮ ಲೈಫಲ್ಲಿ ಬೆಟರ್ ವೇಯಲ್ಲಿ ನೀವು ಮೂವ್ ಆನ್ ಆಗೋದಕ್ಕೆ ಆಗದೇ ಇಲ್ಲ. ಐ ಗೆಸ್ ಇದು ಬೆಟರ್ ಕನೆಕ್ಷನ್ ಆಗ್ಬೋದು, ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವ್ ಇವ್ರನ್ನ ಮರಿಬೇಕು ಗೈಸ್. ಒಂಥರ ಮೆಂಟಲಿ ಇವ್ರನ್ನ ಮರಿಲೇಬೇಕು. ಬಿಕಾಸ್ ಐ ಗೆಸ್ ಇದೊಂದು ಇನ್ನೂ ಕಾರ್ಮಿಕ್ ವೇಯಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ನೌ ಇಟ್ಸ್ ಹೈ ಟೈಮ್, ಇಫ್ ಪಾಸಿಬಲ್ ಮೆಂಟಲಿ ಅವ್ರನ್ನ ಮರಿತಾ ಬರ್ಬೇಕು, ಮೆಂಟಲಿ ಅವ್ರನ್ನ ನಿಮ್ಮ ಮೈಂಡ್ ನ ರಿಲೀಸ್ ಮಾಡ್ಕೊಂತ ಬರ್ಬೇಕು. ಬೆಟರ್ ವೇ ಅಲ್ಲಿ ಕನೆಕ್ಟ್ ಆಗಿ, ಆಸ್ ಅ ಫ್ರೆಂಡ್ ಆಗಿ ಕನೆಕ್ಟ್ ಆಗಿ, ಆಸ್ ಅ ಕಲೀಗ್ ಆಗಿ ಕನೆಕ್ಟ್ ಆಗಿ, ಆಸ್ ಅ ಸ್ಟ್ರೇಂಜರ್ ಆಗಿ ಕನೆಕ್ಟ್ ಆಗಿ. ಬಟ್ ಅದರಿಂದ ಜಾಸ್ತಿ ನೀವೇನಾದ್ರೂ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಅಥವಾ ಅದರಿಂದ ಜಾಸ್ತಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಗೈಸ್, ಅದಿನ್ನೂ ನೆಗೆಟಿವ್ ಪ್ಯಾಟರ್ನ್ ಆಗಿ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಅಟ್ಯಾಚ್ಮೆಂಟ್ ಅನ್ನೋದು ಒಂದು ಅನ್ಹೆಲ್ದಿ ಅಟ್ಯಾಚ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ, ಅವ್ರಿಗೆ ನಿಮಗೆ ಯಾವ ಒಂದು ಲೆಸನ್ ಟೀಚ್ ಮಾಡಕ್ ಬಂದಿದ್ದಾರೆ, ನಿಮ್ಮ ಗ್ರೋತ್ ಅಲ್ಲಿ ಅವ್ರು ಯಾವ ತರ ಶೇಪ್ ಮಾಡ್ತಾರೆ. ದೇರ್ ಈಸ್ ಐಲ್ಯಾಂಡ್, ಟ್ರೆಜರ್ ಐಲ್ಯಾಂಡ್, ಅಂಡ್ ಒನ್ ಮೋರ್ ಬಂದ್ಬಿಟ್ಟು ದ ಸನ್. ಅಂದ್ರೆ ಏನು? ಒಂದು ಲೈಟ್ ಕೊಡೋದು. ಸನ್ ಅಂದ್ರೆ ಏನು? ಸನ್ ಇಸ್ ಸೋಲ್. ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ನಿಮಗೆ ರಿಯಲೈಸ್ ಮಾಡ್ಸೋದಕ್ಕೆ ಬರ್ತಾ ಇರೋದು. ಮೇ ಬಿ ನೀವು ಕಂಪ್ಲೀಟ್ಲಿ ಈ ಪರ್ಸನಿಗೆ ತುಂಬಾ ಅಟ್ಯಾಚ್ ಆಗಿದ್ದೀರಾ ಅನ್ಸುತ್ತೆ, ಬಟ್ ಅವ್ರು ನಿಮ್ ಲೈಫಲ್ಲಿ ಇನ್ನೂ ಯಾಕಿದ್ದಾರೆ ಅಂದ್ರೆ ಗಾಯ್ಸ್, ನಿಮ್ಮ ಒಂದು ಸೋಲ್ ಪರ್ಪಸ್ ಏನು ಅಂತ ನಿಮಗೆ ನೆನಪಿಸೋದಕ್ಕೆ ಬಂದಿದ್ದಾರೆ ಅವರು. ನೀವು ಕಂಪ್ಲೀಟ್ಲಿ ದಾರಿ ತಪ್ಪಿರೋ ಒಂಥರ ವೈಬ್ ಸಿಗ್ತಾ ಇದೆ ನನಗೆ. ತುಂಬಾ ಜನ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ತುಂಬಾ ಜನ ಯಾವ ಒಂದು ಪರ್ಸನ್ ಮೇಲೆ ತುಂಬಾ ಅಟ್ಯಾಚ್ ಆಗಿದ್ದೀರಾ ಅಲ್ವಾ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಆ ಯೋಚನೆಯಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಡೈರೆಕ್ಷನ್ಸ್ ನೀವು ಕಳ್ಕೊಂತ ಇದ್ದೀರಾ. ನಿಮ್ಮ ಸೋಲ್ ಪರ್ಪಸ್ ಏನು, ನೀವು ಆಸ್ ಅ ಪರ್ಸನ್ ನೀವು ಯಾವ ತರ ನಿಮ್ ಲೈಫ್ ನ ಲೀಡ್ ಮಾಡ್ಬೇಕು, ಅದ್ರಿಂದ ನೀವು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಮೇ ಬಿ ನಿಮ್ಗೆ ಒಂಥರ ರಿಯಲೈಸೇಷನ್ ಆಗ್ಬೇಕು ಇವಾಗ ಗೈಸ್. ಟ್ರೆಜರ್ ಐಲ್ಯಾಂಡ್ ಅಂದ್ರೆ ಏನು? ಒಂಥರ ಯಾವುದೋ ಒಂದು ಏನೋ ನಿಧಿ ಸಿಕ್ದಂಗಲ್ವಾ. ಐ ಗೆಸ್ ಆ ಒಂದು ನಿಮ್ಮ ಲೈಫಲ್ಲಿರೋ ನಿಮ್ಮಲ್ಲಿರೋ ಒಂದು ಪೊಟೆನ್ಶಿಯಲ್ ನ ನಿಮಗೆ ಅರ್ಥ ಮಾಡ್ಸೋದಿಕ್ಕೆ ಈ ಪರ್ಸನ್ ಬಂದಿದ್ದಾರೆ. ಅವರಲ್ಲ ನಿಮ್ಮ ಟಾರ್ಗೆಟೇ ಬೇರೆ.
ನಿಮ್ಮ ಸೋಲ್ ಜರ್ನಿನೇ ಬೇರೆ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸೇ ಕಂಪ್ಲೀಟ್ ಆಗಿ ಲೂಸ್ ಮಾಡ್ಕೊಂಡಿದ್ದೀರಾ. ಅಂಡ್ ತುಂಬಾ ಜನ ಇಲ್ಲಿ ಒಂದಷ್ಟು ನೆಗೆಟಿವ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಅಂತೀವಲ್ಲ, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರ್ಬೋದು, ಯಾವುದೋ ಒಂದು ಹ್ಯಾಬಿಟ್ಗೆ ಅಟ್ಯಾಚ್ ಆಗಿದ್ದೀರಾ ನೀವು. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ನಿಮಗೆ ಆ ಒಂದು ನೆಗೆಟಿವ್ ಪ್ಯಾಟರ್ನ್, ನೆಗೆಟಿವ್ ಥಾಟ್ಸ್, ನನ್ ಕೈಲಿ ಆಗದೇ ಇಲ್ಲ ಅನ್ನೋ ಒಂದು ಥಾಟ್ಸ್, ನೆಗೆಟಿವ್ ಬ್ಯಾಡ್ ಹ್ಯಾಬಿಟ್ಸ್, ಇದರಿಂದ ಡಿಟ್ಯಾಚ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನೀವು ಆಸ್ ಅ ಪರ್ಸನ್, ಇಂಡಿಪೆಂಡೆಂಟ್ ಪರ್ಸನ್ ಆಗಿ ನೀವು ಯಾಕೆ ಈ ಜೀವನಕ್ಕೆ ಬಂದಿದ್ದೀರಾ, ನಿಮ್ಮ ಸೋಲ್ ಪರ್ಪಸ್ ಏನು, ಇದೆಲ್ಲದನ್ನು ನಿಮಗೆ ರಿಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮ್ಮ ಒಂದು ಡಾರ್ಕ್ನೆಸ್ ಲೈಫ್ ಅಲ್ಲಿ ಒಂದು ಲೈಟ್ನೆಸ್ ತಗೋ ಬರ್ತಾ ಇದ್ದಾರೆ. ಒಂದು ಡಾರ್ಕ್ ಜಾಗಕ್ಕೆ ಲೈಟ್ ಬಿಡ್ತಾ ಇದ್ದಾರೆ ಇವರು. ಏನೇನ್ ಅಟ್ಯಾಚ್ಮೆಂಟ್ಸ್ ಇದ್ರು, ಏನೇ ಬ್ಯಾಡ್ ಅಟ್ಯಾಚ್ಮೆಂಟ್ಸ್ ಇದ್ರು ಅದರಿಂದ ಬಿಟ್ಟು ಡಿಟ್ಯಾಚ್ ಆಗೋದಕ್ಕೆ, ಅದರಿಂದ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮೇ ಬಿ ತುಂಬಾ ಜನ ಫಾರ್ ಎನ್ ಎಕ್ಸಾಂಪಲ್ ಒಂದು ಹೆಲ್ತ್ ಇಶ್ಯೂ ಇಂದ ಕಂಪ್ಲೀಟ್ಲಿ ಡಿಮೋಟಿವೇಟ್ ಆಗಿದ್ದಾರೆ ಅನ್ಸುತ್ತೆ. ನನ್ ಕೈಲಿ ಆಗಲ್ಲ, ನನ್ ಕೈಲಿ ಶಕ್ತಿ ಇಲ್ಲ, ನನಗೆ ಹೆಲ್ತ್ ನನಗೆ ಆಗ್ತಾ ಇಲ್ಲ, ಆರೋಗ್ಯ ಚೆನ್ನಾಗಿಲ್ಲ, ಹಿಂಗೆಲ್ಲ ನೀವೇ ನೆಗೆಟಿವ್ ಆಗಿ ಅನ್ಕೊಂಡು ಒಂಥರ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ನೀವು ಲೂಸ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ. ಬಟ್ ಈ ಪರ್ಸನ್ ಬಂದಿರೋ ರೀಸನ್ ಏನಂತ ಅಂದ್ರೆ ನಿಮಗೆ ಅದು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ. ಹೆಲ್ತ್ ಕಾರಣ ಅಲ್ಲ, ನಿಮ್ಮೇಲೆ ನಿಮಗೆ ಟ್ರಸ್ಟ್ ಇರ್ಬೇಕು. ಇವಾಗ ಆ ಪ್ರೊಸೆಸ್ನ ಟ್ರಸ್ಟ್ ಮಾಡಬೇಕು, ಒಂದು ಪೇಷನ್ಸ್ ಇರಬೇಕು. ಅಂದ್ರೆ ನಿಮ್ಮಲ್ಲೇ ಒಂದಷ್ಟು ಹಿಡನ್ ಥಿಂಗ್ಸ್ನ ನಿಮಗೆ ಅರ್ಥ ಮಾಡ್ಸಕ್ ಶುರು ಮಾಡ್ತಾರೆ. ನಿಮ್ ಕೈಲಿ ಆಗುತ್ತೆ, ನಿಮ್ ಕೈಲಿ ಆ ಶಕ್ತಿ ಇದೆ, ನಿಮ್ ಕೈಲಿ ಆಗತ್ತೆ ಅಂದ್ರೆ ಕಂಪ್ಲೀಟ್ಲಿ ಹೋಪ್ಸ್ ಕಳ್ಕೊಬಿಟ್ಟಿದ್ದೀರಾ, ಕಂಪ್ಲೀಟ್ಲಿ ನಿಮ್ಮ ಮೇಲೆ ನಿಮಗೆ ಆ ಕಾನ್ಫಿಡೆನ್ಸ್ ಕಳ್ಕೊಬಿಟ್ಟಿದ್ದೀರಾ ಲೈಫ್ ಮೇಲೆ ಓವರ್ ಆಲ್ ಆಗಿ ಮೇ ಬಿ. ಬಟ್ ಈ ಒಂದು ಪರ್ಸನ್ನು ಆ ಎಲ್ಲ ನೆಗೆಟಿವ್ ಥಾಟ್ಸು, ಎಲ್ಲ ನೆಗೆಟಿವ್ ಹ್ಯಾಬಿಟ್ಸು, ಎಲ್ಲ ನೆಗೆಟಿವ್ ಅಟ್ಯಾಚ್ಮೆಂಟ್ಸು, ಇದನ್ನೆಲ್ಲ ಬಿಟ್ಟು ನಿಮ್ಮನ್ನ ಪಾಸಿಟಿವ್ ವೇ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ ಕೇಸ್ ಅವರಿಂದ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದ್ರೆ ಗೈಸ್, ಇವಾಗಲೇ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಬಿಡಿ. ಬಿಕಾಸ್ ಆ ತರ ಆಗಲ್ಲ. ಆ ತರ ಆದ್ರೆ ಮತ್ತೆ ನಿಮ್ಮ ಲೈಫಲ್ಲಿ ಇನ್ನೂ ನೀವು ಕಾರ್ಮಿಕ್ ಡೆಪ್ತ್ಸ್ ಅನ್ನೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಇಫ್ ಪಾಸಿಬಲ್ ಇವ್ರ ಮೇಲೆ ಏನಾದ್ರು ಅಟ್ಯಾಚ್ಮೆಂಟ್ಸ್ ಇದೆ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ತಲೆಯಿಂದ ಹೊರಗೆ ಹಾಕಿ. ಬಿಕಾಸ್ ಎಲ್ಲೋ ಒಂದ್ ಕಡೆ ಇವ್ರ ಮೇಲಿರೋ ಅಟ್ಯಾಚ್ಮೆಂಟ್ಸ್ ನಿಮ್ಮ ಒಂದು ಸೋಲ್ ಪರ್ಪಸ್ ಏನು, ನೀವು ನಿಮ್ ಲೈಫಲ್ಲಿ ಏನ್ ಅಚೀವ್ ಮಾಡೋದಕ್ಕೆ ಬಂದಿದ್ದೀರಾ ಅದರಿಂದ ಹಿಂದೆ ಜರುಗಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈ ಕನೆಕ್ಷನ್ ಹೆಂಗ್ ಎಫೆಕ್ಟ್ ಮಾಡುತ್ತೆ ನಿಮ್ಮ ಫ್ಯೂಚರ್ನ? ಲೆಟ್ಸ್ ಸಿ. ಒನ್ ಮೋರ್ ಥಿಂಗ್, ಅದಕ್ಕೂ ಮುಂಚೆ ಅವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ, ಅವ್ರ ಫೀಲಿಂಗ್ಸ್ ಏನು ನಿಮ್ಮ ಮೇಲೆ ನೋಡೋಣ. 10 ಆಫ್ ಫಂಡ್ಸ್ ಡೆಫಿನೆಟ್ಲಿ ನೀವೇನಾದರೂ ಎಮೋಷನಲ್ ಫೀಲಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂದರೆ ಗೈಸ್, ಗ್ರೂಪ್ 2 ಡೆಫಿನೆಟ್ಲಿ ನೋ. ಇವ್ರಿಗೆ ನಿಮ್ಮ ಮೇಲೆ ಯಾವುದೇ ರೀತಿ ಎಮೋಷನಲ್ ಫೀಲಿಂಗ್ಸ್ ಇಲ್ಲ. ಅವರು ನೀವು ಸ್ಟ್ರಗಲ್ ಮಾಡ್ತಿರೋದನ್ನ ನೋಡ್ತಾ ಇದ್ದಾರೆ. ಆ ಸ್ಟ್ರಗಲ್ಗೆ ಒಂದು ಸೊಲ್ಯೂಷನ್ ಹುಡ್ಕೊಡೋಣ, ಒಂದು ಕನ್ಸರ್ನ್, ಪಾಪ ಅನ್ನೋ ಒಂದು ಕನ್ಸರ್ನ್ ಇದೆ ಅವ್ರಿಗೆ ನಿಮ್ಮ ಮೇಲೆ. ನೀವು ಲೈಫಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ತಗೊತಾ ಇದ್ದೀರಾ, ತುಂಬಾ ಸ್ಟ್ರೆಸ್ ಇದೆ, ಎಸ್ಪೆಷಲಿ ಮೆಂಟಲಿ ಸ್ಟ್ರೆಸ್ಡ್ ಆಗಿದ್ದೀರಾ ನೀವು. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವರು. ಎಲ್ಲೋ ಒಂದ್ ಕಡೆ ಅವ್ರು ಅದಕ್ಕೆ ಕಾರಣ ಆಗಕ್ ಇಷ್ಟ ಇಲ್ಲ. ಮೇ ಬಿ ನೀವು ಅವ್ರಿಗೆ ತುಂಬಾ ಅಟ್ಯಾಚ್ಡ್ ಆಗಿದ್ದೀರಾ, ತುಂಬಾ ಈ ಒಂದು ಕನೆಕ್ಷನ್ ಬರ್ಡನ್ ವೇ ಅಲ್ಲಿ ತಗೊಂತಾ ಇದ್ದೀರಾ ಅಂದ್ರೆ ಮೇ ಬಿ ಅವ್ರು ಅದಕ್ಕೊಂದು ಕಾರಣ ಆಗಕ್ ಇಷ್ಟ ಇಲ್ಲ. ಅವ್ರಿಗೆ ನೀವು ಬೆಟರ್ ವೇ ಅಲ್ಲಿ ಹೋಗ್ಬೇಕು ಲೈಫಲ್ಲಿ. ಎಲ್ಲ ಸ್ಟ್ರೆಸ್ಸು, ಎಲ್ಲ ಟೆನ್ಷನ್ಗಳು, ಎಲ್ಲ ಬರ್ಡನ್ಗಳು ಅದನ್ನೆಲ್ಲ ರಿಲೀಸ್ ಮಾಡಿಬಿಟ್ಟು ಒಂದು ಬೆಟರ್ ವೇ ಅಲ್ಲಿ ನೀವು ಹೋಗ್ಬೇಕು ಅನ್ನೋದನ್ನ ನೋಡ್ತಾ ಇದ್ದಾರೆ. ಅನ್ನೋದನ್ನ ಮೇ ಬಿ ಅವ್ರು ದಿನ ಬೇಡ್ಕೊಂತಾರೆ, ನಿಮ್ ಲೈಫಲ್ಲೂ ಒಂದು ಬೆಳಕು ಬರಲಿ, ನಿಮ್ ಲೈಫಲ್ಲೂ ಒಂದು ಬೆಟರ್ ಫೀಲ್ ಆಗಲಿ. ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಬೇಡ ಇವರಿಗೆ, ಅನ್ನೆಸರಿ ಸ್ಟ್ರೆಸ್ ತಗೊತಾ ಇದ್ದಾರೆ ಮೆಂಟಲಿ ಅಟ್ಲೀಸ್ಟ್. ಮೇ ಬಿ ಅವ್ರು ನಿಮ್ನ ಗ್ರೋತ್ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮೇ ಬಿ ಅವರಿಗೆ ನಿಮ್ ಲೈಫಲ್ಲೂ ಒಂದು ಬೆಟರ್ ಚೇಂಜಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ನೀವು ತಗೊಂತಿರೋ ಸ್ಟ್ರೆಸ್ಸು, ನೀವು ತಗೊಂತಿರೋ ರೆಸ್ಪಾನ್ಸಿಬಿಲಿಟೀಸ್ ಅದನ್ನ ನೋಡೋದಕ್ಕೆ ನಿಜವಾಗ್ಲೂ ಇವ್ರಿಗೆ ಆಗ್ತಾ ಇಲ್ಲ. ಗಾಡ್, ವೆರಿ ಒಂದು ಸ್ಟ್ರೆಸ್ಡ್ ಕನೆಕ್ಷನ್ ಬಗ್ಗೆ ಒಂಥರ ರೀಡಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರ್ತಾ ಇದೆ ನನಗೆ. ಎಲ್ಲೋ ಒಂದ್ ಕಡೆ ನಂಗೆ ಏನ್ ಅನ್ಸಿದೆ ಗೊತ್ತಾ, ಮೇ ಬಿ ಒಂದು ರಾಂಗ್ ಪರ್ಸನ್ ಮೇಲೆ ತುಂಬಾ ಅಟ್ಯಾಚ್ಡ್ ಆಗಿದ್ದೀರಾ. ಯಾವ ಪರ್ಸನ್ ನಿಮ್ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾ ಇಲ್ಲ, ಅಥವಾ
ಮೇ ಬಿ ನಿಮಗೆ ಎಮೋಷ್ನಲಿ ಅವೈಲೇಬಲ್ ಆಗೋದಕ್ಕೆ ರೆಡಿ ಆಗಿಲ್ಲ, ಆ ಪರ್ಸನ್ ಮೇಲೆ, ಆ ಕನೆಕ್ಷನ್ ಮೇಲೆ ತುಂಬಾ ಏನು ಸ್ಟ್ರೆಸ್ ತಗೊಂತಾ ಇದ್ದೀರಾ, ಏನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, ಈ ಒಂದು ಕನೆಕ್ಷನ್ ಅಥವಾ ಈ ಪರ್ಸನ್ನ ನೀವು ಜಾಸ್ತಿ ಪರ್ಸೀವ್ ಮಾಡಿದ್ರೆ, ಜಾಸ್ತಿ ಯೋಚನೆ ಮಾಡ್ಕೊಂಡಿದ್ರೆ ನಿಮಗೆ ಗ್ರೋತ್ ಆಗುತ್ತಾ ನಿಮ್ಮ ಲೈಫಲ್ಲಿ, ಏನಾಗುತ್ತೆ? ದೇರ್ ಈಸ್ what is this, chop wood. Okay, it's an indication. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಲಾಂಗ್ ಟರ್ಮ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಬಗ್ಗೆ ಅಥವಾ ಈ ಒಂದು ಕನೆಕ್ಷನ್ ಬಗ್ಗೆ. ಬಟ್ ಐ ಗೆಸ್ ಆ ಥರ ಯೋಚನೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ, ಲಾಂಗ್ ಟರ್ಮ್ ವರೆಗೂ, ಅಂದರೆ ಐ ಡೋಂಟ್ ಥಿಂಕ್ ಸೊ ಈ ಪರ್ಸನ್ ನಿಮ್ಮ ಒಂದು ಪಾರ್ಟ್ ಆಫ್ ಯುವರ್ ಲೈಫ್ ಆಗಿರ್ತಾರೆ ಅಥವಾ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ. ಬಿಕಾಸ್ ಮುಂಚೆನೆ ಹೇಳ್ದಂಗೆ ಅವ್ರು ನಿಮ್ನ ಒಂಥರ ತುಂಬಾ ಬರ್ಡನ್ ತಗೊಂತಾ ಇದ್ದೀರಾ ಅಂತ ನೋಡ್ತಾ ಇದ್ದಾರೆ, ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇದ್ದೀರಾ ಅಂತ ನೋಡ್ತಾ ಇದ್ದಾರೆ. ಮೇ ಬಿ ಆ ಒಂದು ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡ್ಕೊಳಕ್ ಮೇ ಬಿ ಅವ್ರು ಇಷ್ಟ ಪಡಲ್ಲ, ನಿಮ್ ಕಷ್ಟ ನೀವೇ ಅನ್ಭವಿಸ್ಬೇಕಾಗತ್ತೆ, ಅನ್ನೆಸರಿ ಸ್ಟ್ರೆಸ್ ನೀವೇ ತಗೋಬೇಕಾಗತ್ತೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಬಟ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಈ ಕಾಂಪ್ಲಿಕೇಶನ್ ಲೈಫ್ ಸ್ಟೈಲ್ನ ನೋಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮನ್ನ ಬ್ಯಾಕ್ ಟು ನಾರ್ಮಲ್ ಆಗಿರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ತುಂಬಾ ಬ್ಯಾಡ್ ಹ್ಯಾಬಿಟ್ಸಿಗೆ ಅಟ್ಯಾಚ್ ಆಗಿದ್ದೀರಾ ಅಂದ್ರೆ ಮೇ ಬಿ ನಿಮ್ಮನ್ನ ಬ್ಯಾಕ್ ಟು ಬೇಸಿಕ್ಸ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಫಸ್ಟ್ ನಿಮ್ಮನ್ನ ಹೆಂಗ್ ನೋಡಿದ್ರು ಆ ಥರ ನೋಡೋದಕ್ಕೆ ಇಷ್ಟಪಡ್ತಾರೆ. ಯಾವುದೇ ರೀತಿಯಾದ ಒಂದು ಡೀಪ್ ಕನೆಕ್ಷನ್ನು, ಡೀಪ್ ಕಮಿಟ್ಮೆಂಟು, ಸ್ಟ್ರೆಸ್ ಫಾಲೋ ಮಾಡ್ಕೊಂಡು ಹೋಗೋದು, ಆ ಥರ ನಿಮ್ಮನ್ನ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅವರು. ಸ್ಟಾರ್ಟಿಂಗ್ ನೀವು ಆಸ್ ಅ ಫ್ರೆಂಡ್ ಆಗಿ ಕನೆಕ್ಟ್ ಆದ್ರಿ ಅನ್ಸುತ್ತೆ, ಬಟ್ ಅದೇ ರೀತಿ ಅವ್ರು ನಿಮ್ಮನ್ನ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ನಿಮ್ಮಿಬ್ರ ಮಧ್ಯೆ ಯಾವ ಒಂದು ಕಮಿಟ್ಮೆಂಟ್ ರೀತಿಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಮೇ ಬಿ ಕನೆಕ್ಷನ್ ರೀಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಯಾವುದೇ ರೀತಿಯಾದ ರಿಲೇಶನ್ಶಿಪ್ ಅಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ. ಡೆಫಿನೆಟ್ಲಿ ನಿಮ್ಮ ಮೇಲೆ ಇನ್ನೂ ನಂಬಿಕೆ ಇದೆ, ಬಟ್ ಐ ಗೆಸ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೆಂಗಿದ್ರಿ ಅಷ್ಟೇ ಲೈಟ್ ಆಗಿ ಕನೆಕ್ಟ್ ಆಗೋಣ ಅಂತ ಇದೆ, ಬಿಟ್ರೆ ಅವ್ರಿಗೆ ಜಾಸ್ತಿ ನಿಮ್ ಬಗ್ಗೆ ಸ್ಟ್ರೆಸ್ ತಗೊಂತಾ ಇಲ್ಲ. ಐ ಗೆಸ್ ಈ ಪರ್ಸನ್, ನೀವು ತುಂಬಾ ಲಾಂಗ್ ಟರ್ಮ್ ಬಗ್ಗೆ ಮಾತಾಡ್ತೀರಾ, ಲಾಂಗ್ ಟರ್ಮ್ ಅಂದ್ರೆ ಮದ್ವೆ, ಫ್ಯಾಮಿಲಿ, ಈ ತರ ಎಲ್ಲ ಮಾತಾಡ್ತೀರಾ ಅನ್ಸುತ್ತೆ. ಅವ್ರ ಜೊತೆ ಏನಾದ್ರು ಕಾನ್ವರ್ಸೇಷನ್ ಮಾಡ್ಬೇಕಾರೆ ಮೇ ಬಿ ಅವರಿಗೆ ಜಸ್ಟ್ ಲಿವ್ ಇನ್ ದ ಮೂಮೆಂಟ್, ಜಸ್ಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋಣ, ಯಾಕೆ ಸ್ಟ್ರೆಸ್ ಮಾಡ್ಕೊಳ್ಳೋದು, ಯಾಕೆ ಲಾಂಗ್ ಟರ್ಮ್ ಬಗ್ಗೆ ಸ್ಟ್ರೆಸ್ ಮಾಡ್ಕೊಳ್ಳೋದು. ಅವ್ರಿಗೆ ಜಸ್ಟ್ ಒಂದು ಲೈಟ್ ಕನೆಕ್ಷನ್ ಬೇಕು, ಬಿಟ್ರೆ ಅವ್ರಿಗೆ ನಿಮ್ಮಿಂದ ಯಾವುದೇ ರೀತಿಯಾದ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಡ. ಇದನ್ನ ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋದೇ ಅವರ ಒಂದು ಎಫರ್ಟ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೀವು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀರಾ, ಈ ಪರ್ಸನ್ ತುಂಬಾ ಸೀರಿಯಸ್ ಆಗಿ ತಗೊಂತಾ ಇದ್ದೀರಾ. ಬಟ್ ಈ ಪರ್ಸನ್ ಜಸ್ಟ್ ಲಿವ್ ಇನ್ ದ ಮೂಮೆಂಟ್, ಆ ತರ ನಿಮ್ ಜೊತೆ ಇದಾರೆ, ಬಿಟ್ರೆ ಯಾವುದೇ ರೀತಿಯಾದ ಲಾಂಗ್ ಟರ್ಮ್ ಪ್ಲಾನ್ಸ್ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಕನ್ಫರ್ಮ್ ಮಾಡ್ಕೊಬಿಡೋಣ ಕನೆಕ್ಷನ್ ಫ್ಯೂಚರ್ ಏನಾಗುತ್ತೆ ಅಂತ. ದೇರ್ ಈಸ್ 3 of Wands. ಓಕೆ, 3 of Wands ಅಂದ್ರೆ ಮೇನ್ ಆಗಿ ನಿಮಗೆ ಕನ್ಫರ್ಮೇಶನ್ ಹೇಳ್ಬಿಡ್ತೀನಿ. ಗ್ರೂಪ್ 2 ಎಕ್ಸ್ಪ್ಲೋರ್ ಮಾಡೋದು. 3 of Wands ಅಂದ್ರೆ ಇನ್ನು ಬೇರೆ ಬೇರೆ ಆಪ್ಷನ್ಸ್, ಬೇರೆ ಬೇರೆ ಪ್ಲೇಸಸ್ಗೆ ಹೋಗಿ, ಬೇರೆ ಬೇರೆ ಪೀಪಲ್ಗಳು, ಬೇರೆ ಬೇರೆ ನ್ಯೂ ಪೀಪಲ್ಗಳನ್ನ ಮೀಟ್ ಆಗೋದು, ಕನೆಕ್ಷನ್ ಬಿಲ್ಡ್ ಮಾಡೋದು. ಮೇ ಬಿ ಅವ್ರಿಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಲೈಫಲ್ಲಿ, ಅವರ ಆಪ್ಷನ್ಸ್ಗಳನ್ನ ಇನ್ನೂ ನೋಡಬೇಕು, ಅವರು ಇನ್ನು ಹೊಸ ಹೊಸ ಪೀಪಲ್ನ ಮೀಟ್ ಆಗಬೇಕು. ಇದೇ ಒಂದು ಕನೆಕ್ಷನ್ ಅಲ್ಲಿ ಸೆಟಲ್ ಡೌನ್ ಆಗಕ್ ಇಷ್ಟ ಇಲ್ಲ. ಈ ನಿಮಗೊಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಮ್ಯಾರೇಜ್ ಬಗ್ಗೆ ಹೋಪ್ಸ್ ಕೊಡೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಐ ಗೆಸ್ ಅವ್ರಿಗೆ ಇನ್ನೂ ಬೆಳಿಬೇಕು, ಒಟ್ಟೊಟ್ಟಿಗೆ ಇಬ್ರು ಬೆಳಿಬೇಕು. ಅಂಡ್ ಇನ್ನೂ ಅವ್ರು ಬೇರೆ 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 ರೀತಿಯಾದ ಕನೆಕ್ಷನ್ಸ್ಗಳನ್ನ ನೋಡ್ಬೇಕು. ಅವ್ರಿಗೆ ಇವಾಗಲೇ ಒಂದು ಕಮಿಟ್ಮೆಂಟ್, ಸೆಟಲ್ಮೆಂಟ್ ಆ ಥರ ಎಲ್ಲ ಇಷ್ಟ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನಿಮಗೆ ಫೈನಲ್ ಅಡ್ವೈಸ್ ನೋಡೋಣ ಈ ಪರ್ಸನ್ ಬಗ್ಗೆ ಯೂನಿವರ್ಸ್ ಕಡೆಯಿಂದ. ದೇರ್ ಈಸ್ ಎನ್ಲೈಟನ್ಮೆಂಟ್. ಗೈಸ್, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಈ ಕನೆಕ್ಷನ್ ಇಂದ. ಅಂತ ಒಂದು ಬಿಗ್ ಗ್ರೋತ್, ಓವರ್ ಆಲ್ ಪರ್ಸನಲ್ ಗ್ರೋತ್ ಈ ಪರ್ಸನ್ ಇಂದ ಆಗ್ತಾ ಇದೆ ಅಂತ ನೋಡ್ತಾ ಇಲ್ಲ. ಬಿಕಾಸ್ ನಿಮ್ಮಿಬ್ರು ಮಧ್ಯೆ ಒಂದು ಪಾಸ್ಟ್ ಕಾರ್ಮಿಕ್ ಡೆಪ್ಸ್ ಅನ್ನೋದೊಂದಿದೆ. ಆ ಡೆಪ್ಸ್ ನ ಕ್ಲಿಯರ್ ಮಾಡೋದಕ್ಕೆ ಈ ಪರ್ಸನ್ ಬಂದಿದ್ದಾರೆ ಮತ್ತೆ ನಿಮ್ಮ ಲೈಫ್ ಅಲ್ಲಿ. ಅಂದ್ರೆ ಪಾಸ್ಟ್ ಅಲ್ಲಿ ಒಂದು ಅನ್ಹೆಲ್ದಿ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ರಿ, ಅದನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ, ಬಿಟ್ರೆ ಮತ್ತೆ ನಿಮ್ ಲೈಫಲ್ಲಿ ಅವ್ರು ಇರೋದಕ್ಕೆ ಬಂದಿಲ್ಲ. ಓಕೆ, ಈ ಒಂದು ಕನೆಕ್ಷನ್ ನೀವು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು, ಒಂದು ಹೈಯರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು ನೀವು. ಇದಕ್ಕೆ ಇನ್ನೂ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ.
ಅಂದ್ರೆ ನೀವು ಅನ್ಕೊಂಡಿದ್ದೀರಾ ಈ ಪರ್ಸನ್ ನನಗೆ ತುಂಬಾ ಇಂಪಾರ್ಟೆಂಟು, ಈ ಪರ್ಸನ್ ನನ್ನ ಲೈಫಲ್ಲಿ ತುಂಬಾ ವ್ಯಾಲ್ಯೂ ಆಗ್ತಾರೆ, ನಾನು ಇವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಬಟ್ ನೋ, ಅವರು ನಿಮ್ಮ ಲೈಫಲ್ಲಿ ಬಂದಿರೋದು ಆ ಒಂದು ಕಾರ್ಮಿಕ್ ಡೆಪ್ಸ್ ನ ಕ್ಲಿಯರ್ ಮಾಡ್ಕೊಂಡು ಹೋಗೋದಕ್ಕೆ, ನಿಮ್ಮಿಂದ ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿ ಫ್ರೀ ಆಗಿ ಹೋಗೋದಕ್ಕೆ ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ಬಂದಿರೋದು. ದಟ್ ಈಸ್ ದ ರೀಸನ್. ಮೇ ಬಿ ಇದನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ, ಅವರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬಟ್ ಅವರು ನಿಮ್ಮ ಲೈಫಲ್ಲಿ ಸೆಟಲ್ ಡೌನ್ ಆಗಲ್ಲ. ಓಕೆ, ಒಂದು ಕ್ಲಾರಿಟಿ ಸಿಕ್ಕಿದೆ. ಐ ನೋ ಒಂದು ಡೈರೆಕ್ಟ್ ಆಗಿ ಹೇಳಿದ್ದೀನಿ ಅಂತ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಈ ಒಂದು ರೀಡಿಂಗ್ ಬಗ್ಗೆ ತುಂಬಾ ಡಿಫ್ರೆಂಟ್ ಆಗಿ ಟರ್ನ್ ಔಟ್ ಆಯ್ತು. ನಾನು ಫಸ್ಟ್ 4 ಕಾರ್ಡ್ಸ್ ಬಂದಾಗ ಒಂದು ಬೆಟರ್ ಕನೆಕ್ಷನ್ ಆಗ್ಬೋದೇನೋ ಅನ್ಕೊಂಡೆ, ಬಟ್ ಲಾಸ್ಟ್ 4 ಕಾರ್ಡ್ಸ್ ಬಂದ್ರೆ ಐ ಗೆಸ್ ಈ ಒಂದು ಕನೆಕ್ಷನ್ ನೀವು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು. ಏನು ಬೆಳ್ಳಗಿರೋದೆಲ್ಲ ಹಾಲೆ ಅನ್ಕೊಂಡಿದೀರಾ, ಬಟ್ ನೋ, ಅದನ್ನ ರಿಯಲೈಸ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಬ್ಬರೇ ಇರಿ, ಒಬ್ಬರೇ ಇದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ, ನಿಮಗೇನೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಕ್ಲೇಮ್ ಮಾಡ್ಕೋಬೇಕು ಅನ್ಸುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ 111 ಹಾಕ್ಬೋದು. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.